वाप्यतवमुक्तशिरैस्सुवाक्यैः तस्योद्भवादितमशेषविशेषतोऽपि वन्द्यं सदा प्रियतमं मम सन्नमामि। तमेव शास्त्रप्रभवं प्रणम्य जगद्गुरूणां गुरुमञ्जसैव विशेषतो मे परमाख्यविद्या व्याख्यां करोम्यन्वपि चाहमेव। ॐ अथातो ब्रह्मजिज्ञास ॐ सत्वं रजस्तम इति गुणाः प्रकृतिसम्भवाः निबध्नन्ति महाबाहो देहे देहिनम् अव्ययम् इत्यादि वाक्यरूपेण यत्रार्थो नान्य इष्यते तेजो अमन्नात्मकं वापि यदि ಉಪಾದಾನಮಿಷ್ಯತೆ. ಹೀಗೆ ಬಾಧಕ ಇಲ್ಲ ಹೋದ ಕಾಲಕ್ಕೆ ಯಾವ ಅರ್ಥ ತಗೊಳ್ಬೇಕು ಅರ್ಥ ತಗೊಳ್ಬೇಕು. ಆದರೆ ಹೊಂದದೆ ಹೋದಾಗ ಮೇಲ್ ತಗೊಳ್ಬೇಕು. ದೇವರ ಬಗ್ಗೆ ಮಾತ್ರ ಎಲ್ಲ ಹೊಂದೇ ಹೊಂದುತ್ತಾದ್ದರಿಂದ ಸಮಸ್ಯೆ ಇಲ್ಲ ಅಂಥೇಳಿ. ಅನಾದ್ಯೇವ ಅಪರಾಧಕ್ಕಃ ಪ್ರಧಾನಮಿತಿ ಚೋದಿತೆ ಅಜಾಮೇಕಾಮಿತಿ ಪ್ರಾಹ ಶ್ರುತಿರೇತಾಂ ಯದಾ ತದಾ. ಅನಾದ್ಯೇವ ಅಪರಾಧಃ ಕಃ ಪ್ರಧಾನಮಿತಿ ಚೋದಿತೆ ಅಜಾಮೇಕಾಮಿತಿ ಪ್ರಾಹ ಶ್ರುತಿರೇತಾಂ ಯದಾ ತದಾ. ಕೋ ದೋಷಃ ಸರ್ವಥೈವಾಸ್ತಿ ಪರಿಣಾಮಿ ಜಡಂ ಯದಿ ಅಸ್ಮಾಕಂ ಪರಮುಖ್ಯಾರ್ಥೋ ಭಗವಾನ್ ಏಕ ಏವ. ಇಲ್ಲಿ ವಿಶೇಷಾಂಶಗಳೇನು ಅಂದರೆ ಕೆಲವು ವಿಷಯಗಳನ್ನು ಹೊಂದೋದಿಲ್ಲ. ಬ್ರಹ್ಮ ನಿರ್ವಿಕಾರ, ಅವನು ಹೇಗೆ ಪ್ರಕೃತಿ ಶಬ್ದ ವಾಚ್ಯನಾಗ್ತಾನೆ ಅಂತ ಕೇಳಿದರೆ ಹಾಗಲ್ಲ. ಪ್ರಕೃತಿ ವಿಕಾರ ಇದ್ದೇ. ಆ ಅರ್ಥ ಪ್ರಕೃತಿ ವಿಕಾರ ಅಂತೇಳಿ ಪ್ರಕೃತಿಯ ವಿಕಾರ ಬಂದಾಗ ಪ್ರಕೃತಿ ಅಂತಲೇ ತಗೊಳ್ಬೇಕು. ನಿರ್ವಿಕಾರ ಪರಮಾತ್ಮ ನಿರ್ವಿಕಾರನಾದ್ರಿಂದ ಹಾಗೆ ತಗೋಬೇಕು. ಅವರಿಗೆ ಸಮಸ್ಯೆ ಇದೆ. ಎಲ್ಲವೂ ಕೂಡ ಬ್ರಹ್ಮವಾಚಕ, ಒಂದು ಬ್ರಹ್ಮವಾಚಕ ಅಲ್ಲ ಅಂತ ಹೇಳಿದರೆ ಅರ್ಥ ಇಲ್ಲ. ಮತ್ತು ಪ್ರಕೃತಿ ಆದಿಗಳ ಬಗ್ಗೆ ಹೇಳಿದ ಬೇರೆ ಸುಳ್ಳು ಅಂತ ಹೇಳೋದಕ್ಕೆ ಬರೋದಿಲ್ಲ. ತುಂಬ ಸಮಸ್ಯೆ, ನಮಗೆ ಯಾವ ಸಮಸ್ಯೆಗಳು ಇಲ್ಲ. ಎಲ್ಲೆಲ್ಲಿ ಪ್ರಧಾನಕ್ಕೆ ದೋಷ ಹೇಳಿದರೆ ಏನು ತಪ್ಪಿಲ್ಲ. ಪ್ರಧಾನಕ್ಕೆ ಪ್ರಕೃತಿಗೆ ದೋಷ ಹೇಳಿದರೆ ಏನು ದೋಷ? ವಿಕಾರ ಹೊಂದುವಿಕೆ ಅನ್ನೋ ದೋಷವನ್ನು ಹೇಳಿದರೆ ಏನು ತಪ್ಪಿಲ್ಲ. ದೇವರಿಗೆ ಹೇಳಾಗಿಲ್ಲ ಅಷ್ಟೇ ಹೊರತು ಆ ಅರ್ಥದಲ್ಲಿ ದೇವರಿಗೆ ಮಾಡಬಾರ್ದು. ದೇವ್ರಿಗೆ ಮಾಡಬೇಕಾದ್ರೆ ಅರ್ಥ ಬದಲಾಯಿಸಬೇಕು. ಅಂದರೆ ಪರಮುಖ್ಯ ಅರ್ಥ ತಗೋಬೇಕು. ಉಳಿದ ಕಡೆ ಹೇಳಬೇಕಾದ್ರೆ ಮುಖ್ಯ ಅರ್ಥ ತಗೋಬೇಕು. ಇನ್ನೂ ಕಡಿಮೆ ಆಗ್ತಾ ಬರೀ ಕೆಲವೊಮ್ಮೆ ಗೌಣಾರ್ಥಗಳಿಗೆ ಹೋಗಬೇಕು. ರಕ್ಷಣಾರ್ಥ ಅನೇಕ ಅರ್ಥಗಳಿದೆ. ಯಾವ ಅರ್ಥವನ್ನು ಹೇಳಿದರೆ ವಾಕ್ಯಕ್ಕೆ ಸರಿಯಾದ ಅರ್ಥ ಬರುತ್ತೋ ಅದನ್ನು ಹೇಳಬೇಕೆ ಹೊರತು ಯಾಂತ್ರಿಕವಾಗಿ ಒಂದು ಅರ್ಥವನ್ನು ಕಣ್ಣು ಮುಚ್ಕೊಂಡು ಮಾಡಿಕೊಡ್ದು ಅಂತ ಹೇಳಿದ್ರು. ಅಸ್ಮಾಕಂ ಪರಮುಖ್ಯಾರ್ಥೋ ಭಗವಾನ್ ಏಕ ಏವತು. ನಮಗೆ ಪರಮುಖ್ಯಾರ್ಥ ಭಗವಂತ ಒಬ್ಬನೇ ಆದ್ದರಿಂದಾಗಿಯೇ ನಮಗೆ ಯಾವ ವಿಕಾರದ ಪ್ರಶ್ನೆನೂ ದೇವರಿಗಿಲ್ಲ ಅಂತ ಅರ್ಥ ಸ್ಪಷ್ಟವಾಗಿಯೇ ಮಾಡ್ತೇವೆ. ಮುಖ್ಯ ಮಾತ್ರತೆಯ ರೂಢಂ ಸರ್ವಮಭ್ಯುಪಗಮ್ಯತೆ. ರೂಢವಾದ್ದನ್ನು ಮುಖ್ಯಾರ್ಥ ಅಂತ ಒಪ್ಪಬಹುದು, ಪರಮ ಮುಖ್ಯಾರ್ಥ ಅಲ್ಲ, ಮುಖ್ಯಾರ್ಥ ಅಂತ ಒಪ್ಪಬಹುದು. ಮುಖ್ಯ ಮಾತ್ರತೆಯ ರೂಢಂ ಸರ್ವಮಭ್ಯುಪಗಮ್ಯತೆ. ರೂಢಾರ್ಥವನ್ನು ನಿರಾಕರಣೆ ಮಾಡ್ತಾನೇ ಇಲ್ಲ, ಆದರೆ ಮುಖ್ಯಾರ್ಥ ಅಲ್ಲ ಅಂತ ಹೇಳ್ತಿದ್ದೇವೆ ಅಷ್ಟೇ ಹೊರತು ಅರ್ಥಕ್ಕೆ ಅರ್ಥ ಇದೆ. ಸರ್ವೇಷಾಮಪಿ ಶಬ್ದಾನಾಂ ಗೌಣಾದ್ಯಂ ತದಯೋಗತಃ. ಅದಕ್ಕೆ ಎಲ್ಲ ಶಬ್ದಗಳಿಗೂ ಗೌಣ ಮೊದಲಾದ ಅರ್ಥ ಮಾಡಬೇಕಾದದ್ದು ತದ್ ಅಯೋಗತಃ, ಕೂಡದೆ ಹೋದಾಗ. ಯೋಗ ಅಂದರೆ ಕೂಡೋದು, ಅಯೋಗ ಅಂದರೆ ಕೂಡದೆ ಹೊಂದದೇ ಇರೋದು. ಯಾಕೆ? ಗಂಗಾಯಾಮ್ ಘೋಷ ಹೊಂತ ಇಲ್ಲ. ಗಂಗಾ ಪ್ರವಾಹದಲ್ಲಿ ಹಳ್ಳಿ ಹೇಗಿರುತ್ತೆ? ಸಾಧ್ಯ ಇಲ್ಲ. ಅದು ಏನು ಮಾಡಬೇಕು? ಅದಕ್ಕೆ ಅರ್ಥ ಇದೆ, ನಾವು ಅರ್ಥ ಮಾಡ್ಕೋಬೇಕೀಗ. ಗಂಗಾ ತೀರದಲ್ಲಿ ಘೋಷ ಇದೆ. ಆದ್ರೆ ಎಷ್ಟು ಅದು ಯಾಕೆ ಹಾಗೆ ಹೇಳ್ಬೋದಾಗಿತ್ತಲ್ಲ ಅಂದರೆ ಇಲ್ಲ. ತೀರ ಅಂದರೆ ಎಷ್ಟು ದೂರ ಬೇಕಾರಾಗ್ಬೋದು, 12 ಕಿಲೋಮೀಟ್ರ್ ಹೋಗ್ಬೋದು. ಗಂಗೆ ಇಲ್ಲೇ ಅಂತ ಹೇಳಿಬಿಟ್ರೆ ವೆರಿ ಕ್ಲೋಸ್ ಅಂತ ಅರ್ಥ. ವೆರಿ ಕ್ಲೋಸ್. ಇವತ್ತು ಬಿಂದು ಮಾಧವ ದೇವಸ್ಥಾನ ಎಲ್ಲ ಹೇಗಿದೆ ಕಾಶಿಯಲ್ಲಿ, ಇಳಿದ್ರೆ ತೀಯದ ಗಂಗೆಯಲ್ಲೇ ಅಷ್ಟು ಕ್ಲೋಸ್ ಇದೆ. ಅದು ಅರ್ಥ ಆಯ್ತಾ? ಅದರಿಂದ ಯಾವ ಸಮಸ್ಯೆನೂ ಇಲ್ಲ. ಈಗ ಆ ರೀತಿ ಹೇಳದೆ ಹೋದರೆ ಕೆಲವು ವಿಷಯಗಳಿಗೆ ನಾವು ಏನನ್ನು ಹೆಚ್ಚು ಪದ ಉಪಯೋಗಿಸ್ಬೇಕಾಗತ್ತೆ. ಗಂಗೆ ತುಂಬ ಹತ್ತಿರದಲ್ಲಿ ಹೇಳಿದ್ರೆ ಗಂಗೆಯಲ್ಲೇ ಇದೆ, ಅದು ಆ ಮಾತಿನಲ್ಲಿ ಸ್ವಾರಸ್ಯ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಆದಷ್ಟು ಚಿಕ್ಕದಾಗಿ ಹೇಳಬೇಕು, ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತಾನೆ. ಎಲ್ಲಿ ಓದುವ ನಿರಕ್ಷರ ಕುಕ್ಷಿ ಕೂಡ ಮಾತು ಬಂದು ಅಂದ್ರೆ ಏನು ಮಾಡ್ತಾನೆ ಅವನು? ಎಷ್ಟು ಸಾಧ್ಯ ತಂದೆ ಲೆವೆಲಲ್ಲಿ ಮಾತಾಡ್ತಾರೆ. ಬರೀಲಕ್ಕೆ ಬರದೆ ಹೋದ್ರೂ ಪರವಾಗಿಲ್ಲ, ಆ ಭಾಷೆಗೆ ತಕ್ಕಂತೆ ಅವ್ನು ಮಿನಿಮಮ್ ಉಪಯೋಗಿಸ್ತಾನೆ. ಅವ್ನು ಜಾಣತಾನ. ಯಾರು ಏನು ಹೆಚ್ಚೆಚ್ಚು ಉಪಯೋಗಿಸ್ತಾರೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಅರ್ಥದ್ವಯ ಅಭಿಪ್ರೇತ್ಯ ಪ್ರವೃತ್ತಿ ಇವೆಲ್ಲ ಬಂಗಾರ ವ್ಯಾಪಾರ ಮಿಲಿಗ್ರಾಮ್ ಗಟ್ಟಲೆ ಸ್ವಲ್ಪ ಇದು ಹೆಚ್ಚಾಗುತ್ತೆ, ಮಿಲಿಗ್ರಾಮ್ ಹೆಚ್ಚಾಗುತ್ತೆ, ಎಷ್ಟಾಗುತ್ತೋ ಆಗಲಿ ಪರವಾಗಿಲ್ಲ ಅಂತ ಹೇಳ್ತಾನೆ. ಇದಕ್ಕೆಲ್ಲ ಕೆ ಜಿ ಗಟ್ಟಲೆ ಹೆಚ್ಚಾದರೆ ಕೇರ್ ಮಾಡೋದಿಲ್ಲ. ಸುವರ್ಣ ಇದು. ಸುವರ್ಣ ಆದ್ದರಿಂದ ಏನು ಮಾಡಬೇಕು?
ಒಂದು ಮಾತನ್ನು ಹೆಚ್ಚು ಕಡಿಮೆ ಸುಮ್ಮನೆ ವೇಸ್ಟ್ ಆಗೋ ರೀತಿಯಲ್ಲಿ ಆಭರಣ ಮಾಡಿಸ್ಬೋದಿಲ್ಲ. ಮಿನಿಮಮ್ ವೇಸ್ಟೇಜ್ ಆಗಿರ್ಬೇಕು, ಅದು ಜಾಣತನ. ನಮಗೆಲ್ಲ ವೇಸ್ಟ್ ಆಗಿಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಇವು ಕೆ ಜಿಗಟ್ಟಲೆ ವೇಸ್ಟ್ ಆದರೂ ಯಾರು ಯೋಚನೆ ಮಾಡಲ್ಲ ಕಬ್ಬಿಣಾದಿಗಳನ್ನು. ಆದರೆ ಇದ್ರ ಬಗ್ಗೆ ಮಾತ್ರ ಎಕ್ಸ್ಟ್ರಾ ಹಾಕಿದ್ರು ಒಳ್ಳೆ ಸಾಲಿಗೆ ಅಲ್ಲ ಅವನು, ಗೊತ್ತಾಯ್ತಾ. ಕಡಿಮೆ ಮಾಡೋದು ಹೆಚ್ಚು ಮಾಡಿದಾದ್ರೆ ದಡ್ಡ ಅಂತ ಅರ್ಥ. ಇಲ್ಲಿ ಕಡಿಮೆ ಭಾರಿ ಹುಷಾರ ನೋಡೋಕೆ ಕಬ್ಬಿಣದ ಬಗ್ಗೆ ಅದೇನು ನೋಡ್ತೀವಿ, ಸುಮ್ಮನೆ ಕೊಟ್ಟು ಹೋಗಿಬಿಡತ್ತೆ, ವೆಚ್ಚ ಕಡಿಮೆ ಅಂತ ಹೇಳ್ಬಿಡ್ತಾರೆ, ಯಾರು ಇದು ಮಾಡ್ಲಿಕ್ಕೆ ಹೋಗೋದಿಲ್ಲ. ಅರ್ಥದ್ವಯಮಭಿಪ್ರೇತ್ಯ ಪ್ರವೃತ್ತಿ ಹರಿರುಕ್ತವಾನ್. ಹೀಗೆ ಮುಖ್ಯಾರ್ಥ ಅಮುಖ್ಯಾರ್ಥ ಎಲ್ಲ ಇಟ್ಕೊಂಡಾಗ ದೇವರು ಹೇಳ್ತಾರೆ, ಕಾರ್ಯಾಣಾಂ ಕಾರಣಂ ಪೂರ್ವಂ ವಚಸಾಂ ವಾಚ್ಯಮುತ್ತಮಂ. ಅದಕ್ಕೆ ಕಾರ್ಯಾಣಾಂ ಕಾರಣಂ ಪೂರ್ವಂ, ಒಂದು ಕಾರ್ಯಕ್ಕೆ ಕಾರಣ ಹಾಗೆ ಹೇಳಬೇಕು. ವಚಸಾಂ ವಾಚ್ಯಮುತ್ತಮಂ, ಒಂದು ವಾಕ್ಯಕ್ಕೆ ಯಾವುದು ವಾಚ್ಯ ಅಂತ ಹೇಳಬೇಕು. ಒಂದು ವಾಕ್ಯ ಶಶಿವಿಷಾಣ ಅಂತಿದೆ, ಏನು ವಾಚ್ಯ ಅದರಲ್ಲಿ? ಶಶಿವಿಷಾಣ ಇಲ್ಲ ಅನ್ನೋದಕ್ಕೆ ಪದ. ಅವ್ರ ಮೇಲೆ ಎಷ್ಟು ಶಶಿವಿಷಾಣ ಇಟ್ಕೊಂಡು ನನಗೆ ಗೊತ್ತಾ, ಅವನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೇಳಿದರೆ ಏನೂ ಇಲ್ಲ ಅಂತ ಅರ್ಥ. ಅದನ್ನು ಉಪಾಯವಾಗಿ ಹೇಳೋದು, ಅದು ಆ ಟರ್ಮಿ ಬದಲಾಯಿಸ್ಬಿಡೋದು ಅಷ್ಟೇ ಹೊರತು ಬೇರೆ ಅಲ್ಲ. ಅರ್ಥದ್ವಯಂ ಅಭಿಪ್ರೇತ್ಯ ಪ್ರವೃತ್ತಿ ಹರಿರುಕ್ತವಾನ್ ಕಾರ್ಯಾಣಾಂ ಕಾರಣಂ ಪೂರ್ವಂ ವಚಸಾಂ ವಾಚ್ಯಮುತ್ತಮಂ. ವಾಚ್ಯ ಪದ ಇಲ್ಲದೆ ಹೋದರೆ ವಾಕ್ಯಗೆ ಅರ್ಥನೇ ಇಲ್ಲ. ಯೋಗಾನಾಂ ಪರಮಾಂ ಸಿದ್ಧಿಂ ಪರಮಂ ತೇ ಪದಂ ವಿದು ಇತಿ ಬುದ್ಧೌ ಸಮಾರೋಹಾತ್ ಉಭಯೋ ಯೋಗರೂಢಯೋ. ಯೋಗಾನಾಂ ಪರಮಂ ಸಿದ್ಧಿಂ ಪರಮಂ ತೇ ಪದಂ ವಿದುಹು. ಯೋಗವಾಕ್ಯಗಳ ಯೋಗಾರ್ಥ ಮಾಡೋದ್ರ ಪರಮಸಿದ್ಧಿಯನ್ನು ಜ್ಞಾನಿಗಳು ಹೊಂದಿರ್ತಾರೆ. ಆ ರೀತಿ ಮಾಡಿದ ತಕ್ಷಣ ಅವರಿಗೆ ದೇವರ ಅರ್ಥ ಬರುತ್ತೆ. ಅದು ದೊಡ್ಡ ಸಿದ್ಧಿ. ಅದು ಪ್ರತಿಯೊಂದು ಭಗವತ್ಪರ ಅಂತ ಅರ್ಥ ಮಾಡ್ಕೊಡ್ಬೇಕಾದ್ರೆ ಅವನು ತುಂಬ ಸಿದ್ಧಿ ಪಡೆದಿರಬೇಕು. ಇತಿ ಬುದ್ಧೌ ಸಮಾರೋಢಂ ಸಮಾರೋಹಾತ್ ಉಭಯೋರ್ ಯೋಗರೂಢಯೋ. ಈ ಅರ್ಥದಲ್ಲಿ ಯೋಗ ಮತ್ತು ರೂಢಿ ಎರಡಕ್ಕೊಂದು ವಿಶೇಷವಾದಂಥ ಒಂದು ಅರ್ಥ ಇದೆ, ಪರ್ಪಸ್ ಇದೆ. ರೂಢಿಗೆ ನಿತ್ಯ ವ್ಯವಹಾರಕ್ಕೆ ರೂಢಿ ಸಾಕು ನಮಗೆ. ಆದರೆ ಡೆಪ್ತ್ಗೆ ಹೋಗ್ಬೇಕಾದ್ರೆ ಏನು ಬೇಕಾಗತ್ತೆ, ಯೌಗಿಕ ಅರ್ಥ ಮಾಡಲೇಬೇಕಾಗತ್ತೆ ಅಂತ ಹೇಳ್ತಾರೆ. ಇವತ್ತು ಎಂಥ ಟೆಕ್ನಿಕಲ್ ಆಫೀಸ್ನಲ್ಲೂ ಕಾಮನ್ ಮಾತಾಡ್ತಾನೆ ಇರ್ತಾರೆ. ಅದು ಆ ವಿಷಯ ಬಂದಾಗ ಅದನ್ನೇ ತೊಗೊಳೋದು. ಅರ್ಥ ಆಯ್ತಾ? ಲೈಟ್ ಹಾಕೋದು ಲೈಟ್ ಹಾಕೋತಾನೆ ಅರ್ಥ. ಅದು ಟೆಕ್ನಿಕಲಿ ಲೈಟ್ ಅಂತ ಹೇಳಿದ್ರೆ ಲೈಟ್ ಅದು ಇಷ್ಟು ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಒಂದು ಸೆಕೆಂಡ್ಗೆ ಆ ಲೈಟ್ ಯೋಚನೆ ಮಾಡ್ತಾರೆ. ಇಲ್ಲಿ ಲೈಟ್ ಅಂದರೆ ಏನೋ ಲೈಟ್ ಇದೆ ಸಾಕು ಅಂತ. ಈ ಲೈಟ್ ಅಂದರೆ ವ್ಯವಹಾರದ ಲೈಟ್ ಇದು, ಆ ಲೈಟ್ ಅಂದರೆ ಟೆಕ್ನಿಕಲ್ ಲೈಟ್. ಅರ್ಥ ಆಯ್ತಾ? ಈ ಅರ್ಥದಲ್ಲಿ ಉಪಯೋಗಿಸಿದ್ರೆ ಯಾವ ಸಮಸ್ಯೆನೂ ಇಲ್ಲ. ಯೋಗಾನಾಂ ಪರ ಅಲ್ಲಿ ಸಿಸರ್ ಕೊಡೋದ್ರ ಅರ್ಥ ಬೇರೆ. ಇದರಲ್ಲಿ ಆಪ್ರೇಷನ್ ಮಾಡೋಕ್ಕಾಗ ಯಾರೋ ನಮ್ಮನೆ ಕತ್ತರಿದ ಕೊಡಿಸಿ ಕೊಟ್ಟು ಹೋಗಿಲ್ಲ, ಸತ್ತು ಹೋಗ್ಬಿಡ್ತಾನೋ. ಅಲ್ಲಿಗೆ ಏನರ್ಥ, ಅಲ್ಲಿಗೆ ಆಪ್ರೇಷನ್ ಮಾಡಲಿಕ್ಕೆ ಯೋಗ್ಯವಾಗಿ ಸ್ಟೆರಿಲೈಸ್ ಆಗಿರ್ಬೇಕು. ಸ್ಟೆರಿಲೈಸ್ ಆಗದೆ ಹೋದರೆ ಭಾರಿ ಡೇಂಜರಸ್. ಇಲ್ಲಿ ಹಾಗಲ್ಲ, ಯಾರು ಸ್ಟೆರಿಲೈಸ್ ಮಾಡಿ ಯಾರು ಇನ್ನು ಹಚ್ಚಕ್ಕೆ ಹೋಗೋದಿಲ್ಲ. ಹಸಿಮೆಣಸಿನಕಾಯಿ ಆಲೂಗಡ್ಡೆ ಹಚ್ಬೇಕಾದ್ರೆ ಅವೆಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ಸಾಕಷ್ಟು ಅದು ಕ್ಲೀನ್ ಇರಬೇಕು. ಆ ಕ್ಲೀನ್ ಪರಮಮುಖ್ಯ ವೃತ್ತಿ ಕ್ಲೀನ್ ಇಲ್ಲ. ಪರಮಮುಖ್ಯ ವೃತ್ತಿ ಕ್ಲೀನ್ ಆಗಬೇಕಾದ್ರೆ ಏನಾಗಬೇಕು ಅಂದರೆ ಸ್ಟೆರಿಲೈಸ್ ಆಗಿರಬೇಕು. ಬಿಸಿನೀರಲ್ಲಿ ಹಾಕಿದ್ರು ಸಾಲ್ತದು. ಆ 20 ನಿಮಿಷ ಜೋರ ಮರಳ ನೀರೆಲ್ಲ ಕುದಿಸ್ಬೇಕಾದ್ರೆ ಅಲ್ಲಿವರೆಗೂ ಸಾಯೋದಿಲ್ಲ, ಅಷ್ಟು ಗಟ್ಟಿ. ಅರ್ಥ ಆಯ್ತಾ? ಇದಕ್ಕಾಗಲ್ಲ, ಬರೀ ಬಿಸಿನೀರಾಗಿ ತೊಗೊಳ್ಬಿಟ್ರೆ ಸಾಕು ಕೆಲವಕ್ಕೆಲ್ಲ. ಇದು ನಿತ್ಯದ ಬಳಕೆಗೆ ಇಷ್ಟಿದ್ದೇ ಇರುತ್ತೆ. ಆ ದೃಷ್ಟಿಯಲ್ಲಿ ಅಲ್ಲಿ ಡಿಸ್ಟಿಲ್ಡ್ ವಾಟರು ಕೆಲವು ಪದಗಳಿಗೆಲ್ಲ ತಮ್ಮದೇ ಆದ ಅರ್ಥ ಇರುತ್ತೆ. ಅಲ್ಲಿ ಎಲ್ಲಿ ರೂಢಿ ಅರ್ಥವನ್ನು ವ್ಯವಹಾರಕ್ಕೆ ಮಾಡಿಕೊಡಿ, ಏನೂ ತಪ್ಪಿಲ್ಲ. ಆದರೆ ಯೌಗಿಕ ಅರ್ಥವನ್ನು ಮುಖ್ಯ ಆದ್ದರಿಂದ ಅಲ್ಲಿ ಎಂಡಾಗದೆ ಹೋದರೆ ನೀವು ಮುಖ್ಯಾರ್ಥ ಮಾಡ್ಕೊಂಡ್ಬಿಡ್ತೀರಿ ಅಂತ ಹೇಳ್ತಾರೆ. ತ್ಯಾಗೇಚ ಕಾರಣಾಭಾವಾತ್ ಉಭಯಾರ್ಥತ್ವ ಮಿಷ್ಯತೆ. ಮತ್ತೆ ಯಾರು ಕೂಡ ಫ್ಲೈಟಲ್ಲಿ ಬಂದುಬಿಡ್ತಾರೆ ಅಷ್ಟೇ, ಇನ್ನೇನು ಹೇಳ ಫ್ಲೈಟಲ್ಲಿ ಬಂದುಬಿಟ್ಟೆ. ಈಗ ಮುಖ್ಯವಾಗಿ ಬಂದ ಸಾಧನೆ ಯಾವುದು? ಫ್ಲೈಟಲ್ಲಿ. ಅಂದರೆ ನೀವು ಮನೆಯಿಂದಲೇ ಫ್ಲೈಟಲ್ಲಿ ಬಂದುಬಿಟ್ರೆ ಅಂತ ಯಾರು ಕೇಳೋದು? ಮನೆಯಿಂದ ಫ್ಲೈಟಲ್ಲಿ ಬರೋಕ್ಕಾಗೋದಿಲ್ಲ. ಅದಕ್ಕೇನು ಅದೆಲ್ಲ ಅಂಡರ್ಸ್ಟು ಮತ್ತೆ ಹೇಳಬೇಕಾಗಿಲ್ಲ. ಇವಿಷ್ಟು ಕೂಡ ಏನೋ ಮುಖ್ಯ ಎಲ್ಲ ಕುಡ್ಕೊಂಡ್ಬಿಡುತ್ತೆ ಅದರಲ್ಲಿ. ಅದು ಯಾರೂ ಹೇಳಬೇಕಾಗಿಲ್ಲ. ಆದರೆ ಇಲ್ಲಿ ಬಂದೆ ಫ್ಲೈಟಲ್ಲಿ ಬಂದೆ. ಇಲ್ಲಿ ಟ್ಯಾಕ್ಸಿ ಇರ್ಬೋದು, ಅಲ್ಲಿಂದ ಮತ್ತೆ ಟ್ಯಾಕ್ಸಿಯಲ್ಲಿ ಹೋಗಿರ್ತಾನೆ, ಅಲ್ಲಿ ಟ್ಯಾಕ್ಸಿಯಲ್ಲಿ ಇಳಿತಾನೆ, ಫ್ಲೈಟಲ್ಲಿ ಬಂದೆ ಅಂತ ಹೇಳ್ತಾನೆ. ಇಳಿತೇವೆ ಟ್ಯಾಕ್ಸಿಯಿಂದ. ಅದು ಮುಖ್ಯ ವೃತ್ತಿಯಲ್ಲಿ ಬಂದಿದ್ದು ಯಾವುದು ಅಂದರೆ ಫ್ಲೈಟ್. ಇದು ತೀರ ಸೆಕೆಂಡರಿ ಸೆನ್ಸ್ನಲ್ಲಿ ಹೇಳೋದು. ಇದೆಲ್ಲ ಯೋಚನೆ ಮಾಡಿದರೆ ನಾವು ಮುಖ್ಯವಾಗಿ ದೇವ್ರ ಬಗ್ಗೆ ಪ್ರತಿ ಪದ ಕೂಡ ಏನು ಹೇಳುತ್ತೆ? ದೇವರನ್ನು ಹೇಳುತ್ತಲ್ಲ, ದೇವರನ್ನೇ ಹೇಳುತ್ತೆ ಅಂತ ಹೇಳಿದ್ರೆ. ತ್ಯಾಗೇಚ ಕಾರಣಾಭಾವಾತ್ ಉಭಯಾರ್ಥತ್ವ ವಿಷಯಕ್ಕೆ. ಆದ್ದರಿಂದ ತ್ಯಾಗಕ್ಕೆ ಕಾರಣ ಇಲ್ಲ. ಅವ್ರು ಏನು ಹೇಳುತ್ತೆ? ಪರಮ ಮುಖ್ಯಾರ್ಥ ಮಾಡ್ತಾ ವ್ಯವಹಾರ ಬಿಟ್ಟು ಬಿಡ್ತೀರಿ. ವ್ಯವಹಾರ ಬಿಟ್ಟಿಲ್ಲ ನಾವು. ಮುಖ್ಯಾರ್ಥದಲ್ಲಿ ವ್ಯವಹಾರ ನಡೀತಾನೆ ಇದೆ. ಪರಮ ಮುಖ್ಯಾರ್ಥದಲ್ಲಿ ಅಧ್ಯಾತ್ಮ, ಮುಖ್ಯಾರ್ಥದಲ್ಲಿ ವ್ಯವಹಾರ, ಯಾವ ಸಂಶಯನೂ ಇಲ್ಲ. ಸಾ ಭವೇದ್ಯತ್ರ ನ ವ್ಯರ್ಥ ಪೂರ್ವಾರೋಹೋ ಭ್ರಮೋ ಯಥಾ. ಸಾ ಭವೇದ್ಯತ್ರ ನ ವ್ಯರ್ಥ ಪೂರ್ವಾರೋಹೋ ಭ್ರಮೋ ಯಥಾ.
ಅಥೋ ಜಗದುಪಾದಾನಂ ಪ್ರಧಾನಂ ವಕ್ತಿ ಸಾ ಮುನಿ ಶ್ರುತಿ ಸಾ ಭವೇದ್ಯತ್ರ ನ ವ್ಯರ್ಥ ಪೂರ್ವಾರೋಹೋ ಭ್ರಮೋ ಯಥ. ಆದ್ದರಿಂದ ಮೊದಲನೇದೆಲ್ಲ ಮೇಲಕ್ಕೆ ಹೋದಂತೆ ಅದನ್ನು ಬಿಟ್ಟು ಮೇಲಕ್ಕೆ ಹೋಗ್ತಾ ಹೋಗೋದಂತೆ ಏನು ಮಾಡ್ತಾ ಹೋಗ್ಬೇಕು ಅವನೀಗ ಮುಖ್ಯ ಆ ಕಡೆ ಗಮನ ಕೊಡ್ತಾ ಹೋಗ್ಬೇಕು. ಅಥೋ ಜಗದುಪಾದಾನಂ ಪ್ರಧಾನಂ ವಕ್ತಿ ಆಶ್ರುತಿ. ಅದರಿಂದ ಏನಾಯಿತು ಅಂದರೆ ಜಗತ್ತಿಗೆ ಕಾರಣ ಪ್ರಕೃತಿ, ಜಗತ್ತಿಗೆ ಕಾರಣ ಬ್ರಹ್ಮ, ಎರಡು ಪದ ಇದೆ. ಈಗ ಎರಡನ್ನು ಹೊಂದಿಸ್ಬೇಕು ನಾವೀಗ. ಜಗತ್ತಿಗೆ ಕಾರಣ ಪ್ರಕೃತಿ ಅಂತ ಹೇಳಿದಾಗ ಸಮಸ್ಯೆಗಳು ಶುರುವಾಯಿತು. ಜಡಕ್ಕೆ ಪ್ರವೃತ್ತಿನೇ ಇಲ್ಲ, ಅವೆಲ್ಲ ನೂರಾರು ಪ್ರಶ್ನೆಗಳು ಬರುತ್ತೆ. ಆದರೆ ಆ ನಿಮಿತ್ತ ಅಂತ ಹೇಳಿದಾಗ ಕೆಲವು ಪ್ರಶ್ನೆಗಳು ಹೋಗಿಬಿಡುತ್ತೆ. ಆದರೆ ಎರಡು ಕಾರಣನೂ ಇದೆ. ಒಂದು ಮಣ್ಣಿಂದ ಗಡಿಗೆ ಆಗಬೇಕಾದ್ರೆ ಕುಂಬಾರನೂ ಬೇಕು, ಮಣ್ಣೂ ಬೇಕು. ಮಣ್ಣು ಕಾರಣ ಅಂದರೂ ಸರಿ, ಆಮೇಲೆ ಕುಂಬಾರ ಕಾರಣ ಅಂದರೂ ಸರಿಯೇ. ಆದರೆ ಮಣ್ಣು ಕಾರಣ ಅಂತ ಹೇಳ್ಬೇಕಾದ್ರೆ ಉಪಾದಾನ ಕಾರಣ ಅಂತ ಹೇಳಬೇಕು. ಕುಂಬಾರ ಕಾರಣ ಅಂತ ಹೇಳಿದಾಗ ನಿಮಿತ್ತ ಕಾರಣ ಅಂತ ಹೇಳಬೇಕು. ಅರ್ಥ ಆಯ್ತಾ? ಸಮಸ್ಯೆ ಇಲ್ಲೇ ಇಲ್ಲ. ಈ ಪ್ರಧಾನ ಕಾರಣ ಅಂತ ಹೇಳಿದ್ರೆ ಒಂದೇ ಕಾರಣಕ್ಕೆ ಅವ್ರು ಏನು ಮಾಡಿಬಿಟ್ರು, ಪ್ರಧಾನ ಮುಖ್ಯ ಕಾರಣ ಶುರು ಮಾಡಿ. ಮುಖ್ಯ ಕಾರಣ ಅಲ್ಲ, ಮುಖ್ಯ ಗೊತ್ತು. ಎಷ್ಟೇ ಎಂಥ ಕುಂಬಾರ ಬಂದರೂ ಕೂಡ ಅಲ್ಲಿ ಮಣ್ಣೆ ಕೊಡೋದ್ರ ಕಡೆಗೆ ಮಾಡೋಕ್ಕಾಗೋದಿಲ್ಲ ಅವರಿಗೆ. ಎಷ್ಟೇ ಮಣ್ಣಿದ್ರೂ ಕೂಡ ಕುಂಬಾರ ಬರೆದ ಕಡೆಗೆ ಮಾಡೋಕ್ಕೂ ಆಗೋದಿಲ್ಲ. ಎರಡೂ ಬೇಕು ನಮಗೆ. ಆದರೆ ಇದರಲ್ಲಿ ಇಂಪಾರ್ಟೆಂಟ್ ರೋಲ್ ಯಾವುದು ಅಂದರೆ ಇದು ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ. ಯಾವುದು? ಮಣ್ಣು ಕೊಡ್ತಾನೆ ಇರಬೇಕು. ಒಬ್ಬ ಕುಂಬಾರ ಎಷ್ಟು ಕಡೆಗೆ ಬೇಕಾದ್ರೆ ಮಾಡಬಹುದು. ಅದು ಇಷ್ಟು ಮಣ್ಣಿನ ಎಷ್ಟು ಗಡಿಗೆ ಮಾಡುತ್ತೆ, ಒಂದು ಗಡಿ ಮುಗಿದೋಯ್ತಾರೆ. ವಿಕಾರ ಹೊಂದಿಬಿಟ್ಟು ಆ ಮಣ್ಣಿನ ಗಡಿಗೆ ಸ್ಟೇಜಲ್ಲಿ ಮಣ್ಣು ಕಾಣೋದಿಲ್ಲ, ಮಣ್ಣು ಕಾಣೋದಿಲ್ಲ, ಗಡಿಗೆ ಕಾಣೋದು. ಇಲ್ಲಿ ಹಾಗಲ್ಲ, ನಿಮಿತ್ತ ಕಾರಣ ವಿಕಾರ ಹೊಂದೋದೇ ಇಲ್ಲ. ಅವನು ನೂರಾರು ಗಡಿಗೆ ಮಾಡಿದ್ರೆ ಅವ್ನು ಕೈಕಾಲು ಏನೂ ಆಗೇ ಇಲ್ಲ, ಹಾಗೇ ಇದೆ. ಅವನು ಎಫಿಷಿಯೆಂಟ್ ಕಾಸ್, ಇದು ಮೆಟೀರಿಯಲ್ ಕಾಸ್ ಅಂತ. ಎಫಿಷಿಯೆಂಟ್ ಕಾಸ್ ಅಂದ್ರೇನು? ನಿಮಿತ್ತ ಕಾರಣ. ಇದಕ್ಕೇನಂತಾರೆ? ಮೆಟೀರಿಯಲ್ ಕಾಸ್, ಮೆಟೀರಿಯಲ್ ಉಪಾದಾನ ಕಾರಣ. ಅಷ್ಟೇ. ಇವೆಲ್ಲ ತಿಳ್ಕೊಂಡ್ರೆ ಯಾವ ಇಬ್ಬರು ಕಾರಣ ಅಂತ ಹೇಳ್ತೀವಿ, ಅದು ತಪ್ಪೇನಿದೆ ಅದರೊಳಗೆ? ಪ್ರಕೃತಿ ಕಾರಣ ಅಂತ ಹೇಳಿದ್ರು ಸರಿಯೇ, ಪರಮಾತ್ಮ ಕಾರಣ. ಮುಖ್ಯ ಕಾರಣದ ಪ್ರಶ್ನೆ ಬಂದಾಗ ಯಾರು? ಆಗ ನಮಗೆ ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೆ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕಾರ. ನಾರಾಯಣಾಯ ಅಖಿಲ ಕಾರಣಾಯ. ಅಖಿಲ ಕಾರಣ ಅಂದರೆ ವಿಕಾರ ಹೊಂದೋದು, ಅಖಿಲ ಕಾರಣ ಅಂದರೆ ವಿಕಾರ ಹೊಂದೇ ಇರೋದು. ನಿರ್ವಿಕಾರ ಕಾರಣ ಸುಲಭ ಆಯ್ತು. ಬರೀ ಬಂದಿದ್ದರೆ ಕಾರಣಾಯ ಸಾಕಾಗ್ತಿತ್ತು, ಅಖಿಲ ಕಾರಣ ಹೇಳಬೇಕಾಗಿದೆ. ದ್ವಾದಸ್ತೋತ್ರದಲ್ಲೂ ಕೂಡ ಕಾರಣ ಪೂರ್ಣವರೇಣ್ಯ, ಕಾರಣ ಪೂರ್ಣವರೇಣ್ಯ. ಕಾರಣಕ್ಕೂ ಕಾರಣ. ನಿಮಿತ್ತ ಕಾರಣಕ್ಕೆ ಮಣ್ಣು ಇದು ಕೆಳಗಿಂದ ಬೇಕು, ಇದಕ್ಕೆ ಮೇಲಿಂದ ಬೇಕು, ಇಷ್ಟೇ ವ್ಯತ್ಯಾಸ. ಖಿಲ ಅಂತ ಹೇಳಿ, ಖಿಲ ಅಂದರೆ ಖಂಡ ಅಖಂಡ, ಅಖಿಲ ಅಂದರೆ ಅಖಂಡ ಅಲ್ಲ. ಅದು ಬುದ್ಧಿ, ಅದು ಇನ್ನೂ ತುಂಬ ಅರ್ಥ ಬೇಕಷ್ಟು ಹೇಳ್ಬೋದು. ಎರಡೇ ಪ್ರಶ್ನೆ ಬಂದಾಗ, ಉಪಾದಾನ ಕಾರಣ ನಿಮಿತ್ತ ಕಾರಣ ಬಂದಾಗ ನಿಮಿತ್ತ ಕಾರಣ ಅಂತ ಹೇಳಿದ್ರೆ ಸಾಕು. ಗೊತ್ತಾಯ್ತಾ? ನಿಮಿತ್ತ ಕಾರಣ ಚೇತನ ಆಗಲೇಬೇಕು. ಅಲ್ಲಿ ನಿಮಿತ್ತ ಕಾರಣ ಎರಡಿದೆ. ಮತ್ತೆ ಇಲ್ಲಿ ಒಂದು ಪ್ರಶ್ನೆ ಇದೆ, ನಿಮಿತ್ತ ಕಾರಣ ಕೂಡ ಒಂದೇ ಆಗಬೇಕಾಗಿಲ್ಲ. ಇನ್ನೊಂದಿದೆ, ದಂಡ ಇದೆ. ದಂಡ ಎಲ್ಲ ಮಾಡಕ್ಕೆ ಬರಲ್ಲ ಅವನಿಗೆ. ಮಣ್ಣು ಬೇಕು, ದಂಡನೂ ಬೇಕು. ಎಂಥ ಎಕ್ಸ್ಪರ್ಟ್ ಕೊಡೋರು ಟೂಲ್ಸೇ ಕೊಡೋರು ಏನು ಮಾಡ್ತಾರೆ ಪಾಪ, ಕೈಲಿ ಸ್ಕೂಲ್ ತಿರ್ಸೋಕ್ಕಾಗತ್ತಾ? ಇದೆ. ಅದು ನಿಮಿತ್ತ. ಯಾಕೆ ನಿಮಿತ್ತ ಕಾರಣ ಅದು? ಯಾಕೆ? ವಿಕಾರ ಹೊಂದೋದಿಲ್ಲ. ದಂಡ ಅದೇ ದಂಡ ಇರುತ್ತೆ. ಒಂದು ದಂಡ ನೂರಾರು ಗಡಿಗೆ ಮಾಡಬಹುದು, ಅದು ಇಷ್ಟು ಮಂಡಿಯಲ್ಲಿ ನೂರಾರು ಗಡಿಗೆ ಮಾಡೋಕ್ಕೆ ಬರೋದಿಲ್ಲ. ಅಂದರೆ ವಿಕಾರ ಹೊಂದೋದೇನೇ ಇದೆ. ಅದು ಕೂಡ ಮಾಡೋನಿದ್ದ ಅವನು ವಿಕಾರ ಹೊಂದೋದಿಲ್ಲ. ಆದ್ದರಿಂದ ನಿಮಿತ್ತ ಕಾರಣ ಅಂತ ಹೇಳಿದರೆ ಅದು ಜಡನೂ ಆಗ್ಬೋದು, ಚೇತನೂ ಆಗ್ಬೋದು. ಅಲ್ಟಿಮೇಟ್ಲಿ ಚೇತನ ಆಗಲೇಬೇಕು, ಅಲ್ಟಿಮೇಟ್ಲಿ ಚೇತನ ಆಗಬೇಕು. ಒಂದು ಸ್ಟೇಜಲ್ಲಿ ದಂಡ ಆಗ್ಬೋದು. ಆದರೆ ಅದೇ ರೀತಿಯಲ್ಲಿ ಮಣ್ಣು ಮಾತು ಇದೇನಿದು ವಿಕಾರ ಕಾರಣ ಅಂದರೆ ವಿಕಾರ ಆಗಲೇ ಹೊಂದಬೇಕು, ಬೇರೆ ದಾರಿನೇ ಇಲ್ಲ. ಸೊ ಪರಮ ಮುಖ್ಯವಾದ ನಿಮಿತ್ತ ಕಾರಣಕ್ಕೆ ಯಾವ ವಿಕಾರನೂ ಇಲ್ಲ. ಅದು ಚೇತನವಾಗಿ ಸ್ವತಂತ್ರ ಬೇರೆ ಆಗಿರಬೇಕು. ಅಲ್ಟಿಮೇಟ್ಲಿ ತೊಗೊಂಡಾಗ ಸ್ವತಂತ್ರ ಆಗಬೇಕು. ಇದಕ್ಕೆ ಹಾಗಲ್ಲ. ಮೆಟೀರಿಯಲ್ ಕಾಸಿಗೆ ಇದೆಲ್ಲ ಯೋಚನೆ ಮಾಡ್ತೀವಿ. ಇವ್ರು ಉಳಿದವ್ರು ಏನು ಯೋಚನೆ ಮಾಡಲಿಲ್ಲ ಅಂದರೆ ನಿಮಿತ್ತ ಕಾರಣದ ಬಗ್ಗೆ ಯೋಚನೆ ಮಾಡಲಿಲ್ಲ ಅವರು. ನಿಮಿತ್ತ ಕಾರಣ ಇದರಲ್ಲೇ ಗಲಾಟೆ ಶುರು ಮಾಡ್ಕೊಂಡ್ಬಿಟ್ಟು. ಅದಕ್ಕೆ ನಿಮಿತ್ತ ಕಾರಣ ಅನ್ನೋ ಪದನ ಒಪ್ಪಿದಾಗ ಆಗ ದೇವರೊಬ್ಬ ಕಾನ್ಸೆಪ್ಟ್ ಬರೋದು. ಯಾಕೆ ಚೇತನ ಆಗಬೇಕು. ನಿಮಿತ್ತ ಕಾರಣಕ್ಕೆ ಯಾವಾಗಲೂ ಅಲ್ಟಿಮೇಟ್ಲಿ ಚೇತನ ಆಗಬೇಕು. ದಂಡ ಇದೆ, ಮಣ್ಣು ಇದೆ, ಆಗೋದಿಲ್ಲ. ಮತ್ತು ಕುಂಬಾರನೂ ಇದ್ದಾನೆ. ಆದರೆ ಕುಂಬಾರ ಇಲ್ಲದೆ ಹೋದರೆ ಎರಡು ಕೆಲಸ ಆಗೋದೇ ಇಲ್ಲ. ಆದ್ದರಿಂದ ಎಫಿಷಿಯೆಂಟ್ ಕಾಲದಲ್ಲಿ ಯಾವುದು ಮೋರ್ ಇಂಪಾರ್ಟೆಂಟು? ನಿಮಿತ್ತ ಕಾರಣದಲ್ಲೂ ಮೇನ್ ಇಂಪಾರ್ಟೆಂಟ್ ಯಾವುದು ಅಂದರೆ ಚೇತನ. ಅಲ್ಟಿಮೇಟ್ಲಿ ಚೇತನಕ್ಕೆ ಮಹತ್ವ ಬಂತು. ಅದು ಸ್ವತಂತ್ರ ಚೇತನ ಆಗಬೇಕು. ಡಿಪೆಂಡೆಂಟ್ ಆದರೆ ಇಷ್ಟೆಲ್ಲ ಮಾತಾಡಿದೆ, ನಾನು ಕುಂಬಾರೆಲ್ಲ ಮನೆ ಕರ್ಕೊಂಡ್ಬರ್ತೀನಿ ಅಂತ ಹೋದ. ಆಮೇಲೆ ಮಾತಾಡಕ್ಕೆ ಬಂದಿತ್ತು ಅಷ್ಟೇ. ಅವನು ಯಜಮಾನ ಅವನು ಕಳಿಸ್ತೀನಿ, ವರ್ಕರ್ ಮಾಡಿ ಹೋಗ್ತಾನೆ ಅಂತ ಹೇಳ್ಬಿಡ್ತ. ಅದು ಬೇರೆ ಆಗಬೇಕು. ಎಲ್ಲ ಉಪಾದಾನ ಸಾಂಖ್ಯರು ಹಾಗೇನೆ, ಅವರೆಲ್ಲ ಉಪಾದಾನ ಒಪ್ಪಾರೆ.
ಉಪಾದಾನ ಕಾಣೋ ಗುಂಪಿನಲ್ಲಿ ಅನೇಕ ವೆರೈಟಿಗಳಷ್ಟೇ. ಅರ್ಥ ಆಯ್ತಾ? ಒಟ್ಟು ನಾವು ರೆಡ್ಯೂಸ್ ಮಾಡಿದರೆ ಮೂರೇ ಉಳಿಯೋದು: ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ. ಉಳಿದವರೆಲ್ಲ ಅದನ್ನು ಇನ್ಕ್ಲೂಡ್ ಆಗಿಬಿಡ್ತಾರೆ. ಅರ್ಥ ಆಯ್ತಾ? ಅಬ್ಸಲ್ಯೂಟ್ ದ್ವೈತ, ಅಬ್ಸಲ್ಯೂಟ್ ಅದ್ವೈತ, ಅಬ್ಸಲ್ಯೂಟ್ ವಿಶಿಷ್ಟ, 3 ಕಿಲೋಮೀಟ್ರ್ ಸರಿ. ಎಲ್ಲ ಮತಗಳು ಸೇರು. ವೆಸ್ಟರ್ನ್ ಫಿಲಾಸಫಿ, ಯಾವ ಫಿಲಾಸಫಿ ಬೇಕಾದ್ರೆ ತನ್ನಿ, ಎಂಡಾಗಲೇಬೇಕಾದ್ರೆ, ಬೇರೆ ದಾರಿನೇ ಇರೋದೇ 3. ಹಾಂ, ಜಡಕ್ಕೆ ಹೇಳ್ತಾರೆ. ನಿಮಿತ್ತ ಕಾರಣವ ಜಗತ್ತಿಗೆ ಜಡಕ್ಕೆ ಹೇಳ್ತಾರೆ. ಆದರೆ ಅದು ಸ್ವತಂತ್ರ ಆಗೋ ಚಾನ್ಸ್ ಇಲ್ಲೇ ಇಲ್ಲ. ಅದು ನಿಜವಾದ ನಿಮಿತ್ತ ಕಾರಣ ಅಂದರೆ ಅಲ್ಟಿಮೇಟು. ದೇವ್ರಿಗೆ ಯಾರು ಎಷ್ಟು ಸಹಾಯ ಬೇಕಿಲ್ಲ ಅಂದರೆ, ರಮಾ ಬ್ರಹ್ಮಾದಿ ಯಾರೂ ದೇವ್ರಿಗೆ ಬೇಕಿಲ್ಲ, ತಾನೇ ಮಾಡ್ತಾರೆ. ತದನನ್ಯತ್ವಂ ಆರಂಭಣ ಶಬ್ದಾದಿಭ್ಯ ಅವು ಬ್ರಹ್ಮಸೂತ್ರ. ದೇವರಿಗೆ ಯಾರ ಸಹಾಯನೂ ಬೇಕಿಲ್ಲ. ಅದು ಉಳಿದವರಿಗೆ ದೇವರ ಸಹಾಯ ಬೇಕೇ ಬೇಕು, ಎಲ್ಲ ಸ್ಟೇಜಲ್ಲೂ ಬೇಕು. ಇದು ಸೂಕ್ಷ್ಮ ವಿಚಾರ. ಅದು ದೇವರು ಕೈಲಾಗಲ್ಲ ಅಂತ ಇವರಿಗೆಲ್ಲ ಕೊಟ್ಟಿಲ್ಲ, ಅವರಿಗೆ ಸಾಧನೆ ಆಗಲಿ ಅಂತ ಕೊಟ್ಟಿರೋದು. ಅರ್ಥ ಆಯ್ತಾ? ಅದಕ್ಕೇನು ಮಾಡ್ತಾರೆ ಪೀರಿಯಡ್ ಇರುತ್ತೆ. 16 ಪೀರಿಯಡ್ ಆದಮೇಲೆ ಇನ್ನೂ ಕೆಲವು ಇವರೇನು ಹಾಕ್ಕೊಂಡು ಮಾಡೋದು ದೊಡ್ಡದೇನೂ ಅಲ್ಲ. ಬಟ್ ಇನ್ನೊಂದು ಪೋಸ್ಟ್ ಕ್ರಿಯೇಟ್ ಆದ್ರೆ ಏನಾಗುತ್ತಾ, ಇನ್ನೊಬ್ಬರಿಗೆ ಊಟ ಇದು ಸಿಗುತ್ತೆ, ಅವಕಾಶ ಸಿಗುತ್ತೆ. ಅರ್ಥ ಆಯ್ತು? ಎ ಬಂದಮೇಲೆ ಹೋಗ್ಬಿಡುತ್ತೆ. ಎ ಬಂದ ತಕ್ಷಣ ಇರೋರೆಲ್ಲ ತೆಗೆದು ಯಾವುದೇ 30,000 ತೆಗೆದು ಹಾಕಿದ್ರೆ ಹೇಳ್ತಾರಲ್ಲ, ಬರ್ತಾ 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 ಅವ್ರಿಗೆ ಕೆಲಸನೇ ಇಲ್ಲ. ಮನೇಲಿ ಕೂತಿರೋದಷ್ಟೇ ಅವ್ರ ಕೆಲಸ. ಎಲ್ಲ ಮಾಡ್ತಾ ಇರ್ತದೆ. ಸಾವಿರಾರು ಜನದ ಕೆಲಸ ಒಂದೇ ಮಾಡಿ ಹಾಕ್ತಾರೆ. ಎಷ್ಟು ಜನ ಹೋಗ್ಬಿಡ್ತಾರೆ. ಇದೆಲ್ಲ ಯಾವ ಟ್ರ್ಯಾಕ್ಟರ್ ಬಂತು, ಎತ್ತುಗಳೆಲ್ಲ ಹೋದು, ಲಕ್ಷಾಂತರ ಎತ್ತುಗಳು ಹೊರಟೋದು. ಒಂದು ಟ್ರ್ಯಾಕ್ಟ್ರಿಗೆ ಎಷ್ಟು ಕೆಲಸ ಮಾಡಿ ಹಾಕ್ತಾರೆ. ಇದೆಲ್ಲ ಯೋಚನೆ ಮಾಡಿದಾಗ ಅದಕ್ಕೆ ಹಿಂದಿನವ್ರು ಏನು ಮಾಡಲಿಲ್ಲ ಅಂದರೆ, ಎಲ್ಲರೂ ಬದುಕಬೇಕು ಅಂತ ಇವೆಲ್ಲ ಮಾಡ್ಲಿಕ್ಕೆ ಹೋಗಲಿಲ್ಲ. ಅರ್ಥ ಆಯ್ತಾ? ಅವೆಲ್ಲ ಹಾಗಿರ್ಬೇಕಾಗ್ತದೆ. ಅವನ ಕೆಲಸ, ಅವ್ರ ಪಾಪ ಯಾರ ಕೆಲಸ ಬಿಡಿಸ್ತಾರೆ, ಇವರಿಗೆ ಕೆಲಸ ಇಲ್ಲ, ಈಗ ಬಿಡಿಸ್ಬಿಟ್ರೆ ಅವ್ರಿಗೆ ಪಾಪ ಅನ್ನಿಲ್ದಾಗ ಇಲ್ಲದೆ ಹೋದ್ರು ಕೂಡ ಸುಮ್ಮನೆ ಮಾಡ್ಕೊಂಡು ಕೂತಿದ್ದಾರೆ ಹೋಗು ಅಂತ ಹೇಳ್ತಾರೆ. ಅವನ ಆ್ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಸ್ವಾಭಾವೇ ಇದು, ಅದು ದೇವರಿಂದ ಶುರುವಾಗಿತ್ತು ಕಾನ್ಸೆಪ್ಟ್ ಇದು. ತನಗೇನೂ ಬೇಕಿಲ್ಲ, ಯಾರೂ ಬೇಕಿಲ್ಲ, ಎಲ್ಲರಿಗೂ ಅವಕಾಶ ಕೊಡುತ್ತಾರೆ. ಇಲ್ಲದವ್ರು ಏನಾಗ್ತಿದ್ದಿಲ್ಲ. ಅದಕ್ಕೆ ರಾಮದೇವ್ರು ಏನು ಮಾಡಿದರು, ಅದು ಒಂದು ಬಾಣ ಹೊಡೆದ್ರು. ಅದು 7 ತಾಳವೃಕ್ಷನೂ ಹೊಡೆದು ಆ ಪಾತಾಳಕ್ಕೆ ಹೋಗಿ ಅಲ್ಲಿ ರಾಕ್ಷಸರು ಕೊಂದು ವಾಪಸ್ ಬಂದು ಕೂತ್ಕೊಂಡ್ಬಿಡುತ್ತೆ. ಏನು ಹನುಮಂತ ಯಾರೂ ಬೇಕಿಲ್ಲ ರಾಮದೇವರಿಗೀಗ. ಸಾಗರ ಹಾರ್ಲಕ್ಕೆ ಹೋಗಿ ಬಂದಿದ್ದಾಯ್ತಲ್ಲ, ಒಂದು ಬಾಣ ಮಾಡ್ತಿದ್ದೆ ಕೆಲಸನ. ಆದ್ರೆ ಬಾಣಾಭಿಮಾನಿ ವಾಯುದೇವರೇ, ಆ ವಿಚಾರ ಬೇರೆ. ಆದರೆ ದೇವರು ಏನು ಮಾಡ್ತಾನೆ, ಇವರಿಗೆ ಅವಕಾಶ ಕೊಟ್ಟು ಅದಕ್ಕೆ ಹನುಮಂತೇವರು ಏನು ಮಾಡ್ತಾರೆ, ನಿನಗೆ ಆಗದ್ದನ್ನೇ ನೀನು ಮಾಡಿ ನಮಗೆ ಕೊಟ್ಟಿಲ್ಲ, ನಿನಗೆ ಆಗೋದನ್ನೇ ಕೊಟ್ಟಿದ್ದೀವಿ ಹೊರತು ಇದು ಸೇವೆ ಅಷ್ಟೇ, ಹೆಲ್ಪ್ ಅಲ್ಲ, ಸೇವೆ. ಯಾವಾಗ ಅನಿವಾರ್ಯವಾಗಿ ಕೊಡೋದು, ಬಿದ್ದವನು ಎತ್ತಿದ ಅದೇನದು ಹೆಲ್ಪೇ. ಬಿಡದೆ ಇದ್ದವನು ಸುಮ್ಮನೆ ಮಾಡ್ತಾ ಇರ್ತಾರೆ, ಅದು ಹೆಲ್ಪ್ ಅಲ್ಲ, ಇದು ಸೇವೆ. ಇಲ್ಲಿ ಸೇವೆ, ಎಲ್ಲಿ ಇದಂತ ನಡೆಸಿ ತಿಳ್ಕೊಬೇಕಾಗ. ದೇವರು ಏನೇ ಮಾಡಿದ್ರು ಏನೋ ಅನುಗ್ರಹ ಅಷ್ಟೇ. ಇನ್ನೊಬ್ಬರಿಗೆ ಯಾವ ಡಿಪೆಂಡೆನ್ಸೇ ಇಲ್ಲ, ಅಬ್ಸಲ್ಯೂಟ್ಲಿ ಇಂಡಿಪೆಂಡೆಂಟ್. ನಾವೆಲ್ಲ ಹಾಗಲ್ಲ, ನಮಗೆ ಸಹಾಯ ಆಗತ್ತೆ, ಸೇವೆನೂ ಆಗಬಹುದು, ಸಹಾಯ ಕೂಡ ಆಗತ್ತಿಲ್ಲ ಅಂತಲ್ಲ. ದೇವರಿಗೆ ಮಾತ್ರ ಎಂಡ್ ಆಗಿಬಿಡುತ್ತೆ, ಬರೀ ಸೇವೆ. ದೊಡ್ಡವರಿಗೆ ಸೇವೆ, ಬಟ್ ಅವ್ರಿಗೂ ಹೆಲ್ಪ್ ಇರ್ಬೋದು. ಬಿದ್ದಿದ್ದಾರೆ ಪಾಪ ದೊಡ್ಡವರು, ಎತ್ತಿದಾಗ ಅವ್ರಿಗೆ ಉಪಯೋಗನೂ ಆಯಿತು, ಇವ್ರ ಸೇವೆನೂ ಆಯಿತು, ಎರಡು ಆಗಿದೆ ಅಲ್ಲಿ. ದೇವ್ರು ಬಿಡೋದು ಎಲ್ಲ ಎತ್ತ ಪ್ರಸಂಗನೇ ಬರೋದಿಲ್ಲ. ಆದ್ದರಿಂದ ದೇವರಿಗೆ ಎಲ್ಲ ಕಾಲಕ್ಕೂ ಅಬ್ಸಲ್ಯೂಟ್ ತಗೋಬೇಕೀಗ. ಅಬ್ಸಲ್ಯೂಟ್ ಸೇವೆ ಮಾಡಿಸ್ಕೊಳ್ಳೋದು ದೇವರು ಒಂದೇ. ಹುಡುಗರೆಲ್ಲರೂ ಕೂಡ ಏನೇ ಒಂದು ಪ್ರಾಬ್ಲಮ್, ಮಹಾಲಕ್ಷ್ಮಿಗೂ ಕೂಡ ಅಸ್ವಾತಂತ್ರ್ಯ ಒಂದು ಪಾಯಿಂಟ್ ಇದೆ, ಆಯಿತಾ? ದೇವರಿಗೆ ಅದಿಲ್ಲ. ಆದ್ದರಿಂದ ಯಾವ ಕಾಲಕ್ಕೂ ದೇವರು ಅನುಗ್ರಹ ಮಾಡ್ತಾನೆ ಹೊರತು ಯಾರು ಹೆಲ್ಪು ತೊಗೊಳೋದಿಲ್ಲ. ತೊಗೊಂಡಾದರೆ ದೇವರಲ್ಲ. ಅದಕ್ಕೆ ಪ್ರಶ್ನೆ ಬಂತು, ರಾಮದೇವರು ಎಷ್ಟು ಕಪಿಗಳ ಸಹಾಯ ತೊಗೊಂಡ್ಬಿಟ್ರಲ್ಲ ಅಂತ ಕೇಳಿದರೆ, ಅದೇ ಕಪಿಗಳನ್ನು ರಾಮದೇವರು ಏನು ಮಾಡಿದ್ದಾರೆ, ಎಲ್ಲ ಸತ್ತೋಗಿದ್ರು, ಬರೆಸಲಿಲ್ಲ. ಬಿಟ್ಟಾಗ ಎಲ್ಲ ಹೋಗ್ಬಿಟ್ಟಿದ್ರು. ಸುಮ್ಮನೆ ಇದ್ದರೆ ಹೋಗಿಬಿಡ್ತಿದ್ರು. ಏನು ಸಹಾಯ ಮಾಡೋದೇನು ಬಂತವರು? ಅದಕ್ಕೆ ಬತ್ತಿ 2 ಇನ್ಸಿಡೆಂಟ್ ಇವರಿದ್ದಾನೆ, ಏನಾಗಬೇಕಾಗಿಲ್ಲ, ನಾನಿದ್ದಕ್ಕೆ ಇವರೆಲ್ಲ ಬದುಕಿದ್ದಾರೆ ಅಂತ ಗೊತ್ತಾಯ್ತು. ಒಂದೊಮ್ಮೆ ಅಹಂಕಾರ ಬರ್ತಿತ್ತು ಉಳಿದ ಕಪಿಗಳಿಗೆ, ಹನುಮಂತೇವರು ಎಂದೂ ಬರ್ತಿರಲಿಲ್ಲ. ಅದು ಬಹಳ ಮುಖ್ಯವಾದ ಅಂಶ. ಸಾ ಭವೇದ್ಯತ್ರ ವ್ಯರ್ಥ ಪೂರ್ವಾರೋಹೋ ಭ್ರಮೋ ಯಥಾ. ಇದೆಲ್ಲ ವಿಚಾರ ಮಾಡೋ ರೀತಿ ಇದು. ಯಾವ ಇದೆಲ್ಲ ಫಿಲಾಸಫಿ ಪೂರ್ತಿ ಹುಡುಕಿ ಎಲ್ಲಿಗೆ ಹೋಗ್ಬೇಕು ನಾವೀಗ? ದೇವರ ಹತ್ರ ಹೋಗ್ಬೇಕು. ಅದು ಆಗ ಗಟ್ಟಿಯಾಗಿ ತಲೆಯಲ್ಲಿ ಕೂಡುತ್ತೆ, ಮತ್ತೆಂದು ಸಂಶಯ ಬರದೆ ನಾವು ಉಪಾಸನೆ ಮಾಡಿಕೊಂಡು ಸದ್ಗತಿ ಹೋಗ್ಬೋದು. ಅಥೋ ಜಗದುಪಾದಾನಂ ಪ್ರಧಾನಂ ಮುಕ್ತಿ ಶಾಸ್ತ್ರ. ಅದಕ್ಕೆ ಜಗತ್ತಿಗೆ ಉಪಾದಾನ ಕಾರಣವಾಗಿ ಶ್ರುತಿ ಹೇಳುತ್ತೆ, ಕಾರಣ ಅಂಥೇಳಿ. ಸೊ ದೇವರು ಕಾರಣ ಅಂತೀರಿ, ಪ್ರಕೃತಿಯೂ ಕಾರಣ ಅಂತೀರಿ. ಎರಡು ಹೇಗಾಗತ್ತೆ ಅಂದರೆ, ಇಲ್ಲ, ಕಾರಣ ಎರಡಿದೆ. ಉಪಾದಾನ ಕಾರಣದ ಬಗ್ಗೆ ಪ್ರಕೃತಿ ಅಂತ ಹೇಳಿತು, ನಿಮಿತ್ತ ಕಾರಣ ಬಂದಾಗ ದೇವರು ಅಂತ ಹೇಳಿತು. ವಿರೋಧ ಇಲ್ಲವೇ ಇಲ್ಲ. ಒಂದನ್ನೇ ಎಲ್ಲಕ್ಕೆ ಹೇಳಿಬಿಟ್ಟು ಏನಾಗ್ತಿತ್ತ, ಏನು ಇದೊಮ್ಮೆ ಹೀಗಂತೀರಿ ಹಾಗಂತೀರಿ ಏನರ್ಥ ಅಂತ ಕೇಳ್ತೀವಿ. ಹಾಗಾಗಲೇ ಇಲ್ಲ.
ಆ ಅದು ಬೇರೆ. ಪ್ರಕೃತಿ ಒಳಗಿದ್ದು ಮಾಡಿಸೋ ಪ್ರಕೃತಿ ಪರಮಾತ್ಮ. ಇದು ಉಳಿದವ್ರಿಗೆ ಅರ್ಥ ಬರೋದಿಲ್ಲ. ಭುತ್ತನಿಂದ ರಾಜ ಕೆಲಸ ಮಾಡಿಸ್ತಾನೆ, ಅದು ಭುತ್ತಿರೊಳಗೆ ನಿಂತು ಮಾಡೋ ಶಕ್ತಿ ಅವನಿಗಿಲ್ಲ. ಇದ್ರ ಕೋಪಗಳು ಮಾಡ್ತಿದ್ದಿಲ್ಲ ಅವನು. ಸಿಟ್ಟು ಡಿಸ್ಯೂಸ್ ಮಾಡ್ತಾರೆ, ಹೇಳ್ಬೇಕಾರ್ತಾರೆ, ಹೋಗಾಡ್ತಾರೆ. ಯಾಕೆ ಹೋಗಾಡ್ತಾರೆ? ಡಿಪೆಂಡೆನ್ಸ್ ಇದೆ ಅವನಿಗೆ. ಆದರೆ ಅಲ್ಲಿ ಬೋಧೋದ್ ಕತೆ ಅವರು. ದೇವ್ರು ಹಾಗಲ್ಲ. ಯಾರು ಅವ್ರು ಮಾಡೋರಿಗೂ ಕೂಡ ಅವ್ರು ಈ ಸ್ಟೇಜಲ್ಲಾರು ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊಳ್ಳಾಗಿಲ್ಲ. ಒಳ್ಳೆ ಮತ್ತೆ ದೇವರ ಕೂತ್ಬಿಟ್ಟಿದೆ, ಅವಾಗ ಏನು ಮಾಡೋಕ್ಕೆ ಬರೋದು. ಇದು ದೇವರ ಮಹಿಮೆ. ತಿಳ್ಕೊಳ್ತಾ ಹೋದಂತೆ ಭಕ್ತಿ ಏನಾಗುತ್ತೆ ದೇವರಲ್ಲಿ, ಆಗ ಭಾರಿ ಜಾಸ್ತಿ ಆಗಿಬಿಡೋದು. ಅದಕ್ಕೆ ಸಾಧನೆ ಅಂತ ಕರೆಯೋದು. ಭಕ್ತಿ ವೃದ್ಧಿ ಆಗಬೇಕು ಒಟ್ಟಿನ ಮೇಲೆ. ದೇವ್ರ ಬಗ್ಗೆ ಒಂದು ದೋಷ ಹೇಳ್ಬಿಟ್ಟು ತಕ್ಷಣ ಯಾರೋ ಪುರಾಣಕ್ಕೆ ಹೋಗಿದ್ದ ಪಾಪ, ಭಕ್ತಿಯಿಂದ ಪೂಜೆ ಮಾಡ್ತಿದ್ದ, ಅದ ಸೀತೆಯನ್ನು ಕಳ್ಕೊಂಡು ಬಿಟ್ರು, ಅದು ತಲೆ ಕೆಟ್ಟೋಯ್ತು ಅವನಿಗೆ ಪಾಪ. ಏನು ದೇವ್ರು ಹೀಗೆ ಮಾಡೋದ? ನಾವು ಕೂಡ ಇಷ್ಟು ತಪ್ಪು ಮಾಡಲ್ಲ, ದೇವ್ರು ಹೇಗೆ ಮಾಡಿಬಿಟ್ಟ? ಅಷ್ಟು ಕೇರ್ಲೆಸ್ ಆಗಿಬಿಟ್ಟ, ಅಷ್ಟು ಇನ್ಎಫಿಷಿಯೆಂಟ್ ಆಗಿಬಿಟ್ಟ. ಬರೀ ಪೂಜೆ ಮಾಡ್ಲಿಕ್ಕೆ ಆಗ್ತಾಯಿಲ್ಲ. ಬರೋದು ಸರಿ, ರಾಮದೇವ್ರ ಪೂಜೆ ಮಾಡ್ಬೇಕಾದ್ರೆ ಆಗಲೇ ಭಕ್ತಿ ಕಡಿಮೆ ಆಗಿಬಿಟ್ಟಿದೆ. ಬಿಡ್ಲಾರ ಮಾಡಲಾರ. ಅವಾಗ ಹೇಳಿದೆ, ಇಲ್ಲ ಅದು ಅಲ್ಲೇ ಅಲ್ಲ, ರಾಮದೇವ್ರ ನಾಟಕ ಮಾಡಿದರು, ರೆಡ್ ಹ್ಯಾಂಡ್ ಕಾರಣವನ್ನು ಸಿಗಲಿ ಅಂತೇಳಿ ಪ್ಲಾನ್ ಮಾಡಿದ್ರೆ ಹೊರತು ಏನೂ ಇಲ್ಲ. ಮತ್ತೆ ಭಕ್ತಿ ಉಳ್ಕೊಂಡ್ಬಿಡ್ತಾರೆ. ಮತ್ತೆ ಜಾಸ್ತಿ ಆಯ್ತು. ಯಾಕೆ ಲೀಲೆ ಮಾಡಿದಾಗ ಇನ್ನೂ ಜಾಸ್ತಿ ಬಂತು. ಆ್ಯಕ್ಟರಿಗೆ 2 ಆ್ಯಕ್ಷನ್ ಮಾಡಿದ್ದು, ಅದಕ್ಕೆ ಅವಾರ್ಡ್ ಬೇರೆ ಮತ್ತೆ ಆ ಥರ ಆಯಿತು. ಅದು ದೇವ್ರ ಬಗ್ಗೆ ಆ ರೀತಿ ಯೋಚನೆ ಮಾಡಿದ್ದಕ್ಕೆ ಆಗ ದೋಷ ದೂರ ಅಂದರೆ ಗೊತ್ತಾಗುತ್ತೆ. ಬರೀ ವಾಕ್ಯಾರ್ಥ ದೋಷ ದೂರ ಮಾಡೋದು ಬೇರೆ, ವಾಕ್ಯಾರ್ಥ ದೋಷ ದೂರ ಮಾಡೋದು. ರಾಮದೇವರು ಸೀತೆಗಳು ಓಡಾಡ್ತಿದ್ದಾರೆ, ಉಪನ್ಯಾಸ ಮಾಡ್ತಾರೆ ಅವ್ರು ಅಲ್ಲಿ ಬಿಟ್ಟುಬಿಟ್ಟು ಅದು ಈ ಕಡೆ ತರಲೇ ಇಲ್ಲ. ಇದು ದೃಷ್ಟಾಂತ ಇದು ಅಲ್ಲ. ಮತ್ತೆ ದೋಷ ದೂರ ಅಂತ ಪ್ರೂವ್ ಆದಮೇಲೆ ಇಲ್ಲಿ ಏನೋ ಇರಲೇಬೇಕು. ಅರ್ಥ ಆಯ್ತು? ಏನೋ ಇರಲೇಬೇಕು. ಹಾಲು ಬಿಡಿ ಅಂತ ಬಗ್ಗೆ ಡೌಟ್ ಬಂದಿದೆಯಾ? ಇಲ್ಲ. ಏನೋ ಕಪ್ಪು ಕಾಣಿಸ್ತಾ ಇದೆ, ಏನರ್ಥ? ಏನೋ ಬಿದ್ದಿದೆ ಹೊರತು ಅದು ಕಪ್ಪಲ್ಲ, ಅದು ಕಪ್ಪಲ್ಲ. ಅರ್ಥ ಆಯ್ತು? ಅದು ಹಳದಿ ಕಾಣಿಸ್ತಾ ಇದೆ ಹಾಲು. ಅವಾಗ ಇವಂದೇ ತಪ್ಪು, ನೋಡೋದೇ ತಪ್ಪು. ಕಣ್ಣಲ್ಲೇ ಪ್ರಾಬ್ಲಮ್ ಇದೆ. ಸರ್ ನಮ್ಮಲ್ಲೇ ಪ್ರಾಬ್ಲಮ್ ಇರೋದೀಗ. ನಾವೆಲ್ಲ ಲೌಕಿಕ ನೋಡಿ ಏನಾಗ್ಬಿಟ್ಟಿದೆ ನಮಗೆ ಅಂದರೆ, ದೇವರು ಕೂಡ ಹೀಗೆ ಅಂತ ತಿಳ್ಕೊಂಡ್ಬಿಟ್ಟಿದೆ. ಅರ್ಥ ಆಯ್ತಾ? ಸ್ವಲ್ಪ ದುರ್ಯೋಧನ ತಿಳ್ಕೊಂಡಿದ್ದು ಹಾಗೆ. ಕೃಷ್ಣ ಸ್ವಲ್ಪ ಬುದ್ಧಿವಂತ, ಭಾರಿ ಬುದ್ಧಿವಂತ. ಕನ್ನಿಗೂ ಏನಾರ ಮಾಡಿ ಟ್ರಾಪ್ ಮಾಡಿಬಿಡೋದು. ಸಾಧ್ಯ ಇಲ್ಲ ಅಂತ ಗೊತ್ತಾಗಲಿಲ್ಲ, ಕೊನೆಗೂ ಗೊತ್ತಾಗಲಿಲ್ಲ. ಅದು ಅಲ್ಲಿಗೆ ಹೋಯ್ತು. ಅದು ದಡ್ತಾರ. ಇದಕ್ಕೆ ಒಟ್ಟಿನ ಅದಕ್ಕೆ ಹೇಳಿದ್ದು, ಭಕ್ತಿ ಇಲ್ಲದೆ ಹೋದರೆ ಶಾಸ್ತ್ರಕ್ಕೆ ಅರ್ಥ ಇಲ್ಲ. ಶಾಸ್ತ್ರ ಓದಿದ್ದು ಭಕ್ತಿ ಜಾಸ್ತಿ ಆಗಲೇ. ಊಟ ಮಾಡಿ ಮತ್ತೆ ಯಥಾಪಕಾರ ಬದಲೇ ಪಂಕ್ತಿ 2 ಪಂಕ್ತಿ ಕೂತ್ಕೊಂಡ್ರೆ ಅಷ್ಟೇ ಊಟ ಮಾಡಿದರೆ ಊಟ ಅಲ್ಲ, ಬದಲೇ ಮಾಡಿದ್ದು ಅಲ್ಲ ಅಂತ ಅರ್ಥ. ಭಕ್ತಿ ಭುಕ್ತಿ, ಅನ್ನ ಇದ್ದರೆ ಭುಕ್ತಿ, ಭಕ್ತಿ ಜ್ಞಾನ ಇದ್ದರೆ ಭಕ್ತಿ. ಇವೆರಡು ಗಟ್ಟಿ ಮಾಡ್ಕೊಂಡ್ಬಿಟ್ರೆ, ಜ್ಞಾನದಿಂದ ಭಕ್ತಿ ಹೋಯ್ತು ಅಂದರೆ ಊಟಕ್ಕೆ ಕೂತೋ ಇನ್ನೂ ಮೊದಲಿಗಿಂತ ಹೋಪ್ಲೆಸ್ ಆಯಿತು ಅಂತ. ಹಸಿವು ಹೆಚ್ಚೆಲ್ಲ ಏನೂ ತಿನ್ನಕ್ಕಾಗಿಲ್ಲ ಅವನಿಗೆ, ಹಸಿವು ಜಾಸ್ತಿ ಆಯ್ತು ಅಷ್ಟೆ. ಯತ್ತ ತ್ರಿಗುಣವ್ಯಕ್ತಂ ನಿತ್ಯಂ ಸತಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹು ಅವಿಶೇಷಂ ವಿಶೇಷವತ್. ಇದಕ್ಕೆಲ್ಲ ನೀವೇನೇ ಉತ್ತರ ಹೇಳ್ತೀರಿ? ಅಲ್ಲಿರ್ಬೇಕಲ್ಲ ಅಂದರೆ ಅಲ್ಲಿದೆ, ಮೂಲದಲ್ಲೇ ಇದೆ. ಪ್ರಕೃತಿ ಅಂತ ಉಪಾದಾನ ಕಾರಣ ಮಾತ್ರ ಸ್ಪಷ್ಟ ಬಂದಿದೆ, ಆದ್ದರಿಂದ ಸಮಸ್ಯೆ ಇಲ್ಲ. ಸದಸದಾತ್ಮಕಂ ಅಂದ್ರೇನು? ಕಾರ್ಯ ಕಾರಣ. ಪ್ರಕೃತಿ, ಮೇಲಿನ ಪ್ರಕೃತಿ ಮೂಲ ಕಾರಣ, ಆಮೇಲೆ ಮಹತ್ತತ್ವ ಹುಟ್ಟಿತು. ಅದು ಅವ್ಯಕ್ತದಿಂದ ಹುಟ್ಟಿತು, ರಿಸಲ್ಟು ಮಹತ್ತತ್ವ ಹುಟ್ಟಿಸುತ್ತೆ. ಸದಸತ್ ಕಾರ್ಯಕಾರಣ 2 ಆಗೋಯ್ತು. ಮೂಲ ಪ್ರಕೃತಿ ಏನಾದರೂ ಬರೀ ಕಾರಣ ಒಂದೇ, ಇದು ಕಾರಣ 2 ಆಗುತ್ತೆ. ಬರ್ತಾ ಬರ್ತಾ ಏನಾಗ ಕೊನೆ ಅಲ್ಟಿಮೇಟ್ ಇದೆ ಭೂ, ಅದೇನಲ್ಲ ಮತ್ತೇನೋ ಹುಟ್ಟೋದಿಲ್ಲ, ಕಾರಣ ಬೋಧೋಯ್ತು ಅಷ್ಟೆ. ಈ ರೀತಿ ಬರೋದ್ರಿಂದ ಸದಸತ್ ಅಂತ. ಸತ್ ಅಂತ ಹೇಳಿದರೆ ಏನು? ನಮಗೆ 2 ವಾದ ಇದೆ, ಸತ್ ಅಸತ್. ಸತ್ ಕಾರಣ, ಅಸತ್ ಕಾರ್ಯ. ಗೊತ್ತಾಯ್ತಾ? ಆದರೆ ಕಾರ್ಯರೂಪದಲ್ಲಿ ಬಂದಾಗ ಸತ್ ಕಾರ್ಯ ಅಸತ್ ಕಾರಣ ಅಂದರೆ ಕಾಣಿಸೋದಿಲ್ಲ ಅಂತ ಅರ್ಥ. ಇವತ್ತು ಮೊಸರೆ ಹೆಪ್ಪಾಕಿ ಆಯ್ತು, ಈಗ ಕಾರಣ ಕಾಣಿಸೋದೇ ಇಲ್ಲ, ಅದು ಅಸತ್ತಲ್ಲ, ಕಾಣಿಸೋದಿಲ್ಲ ಅಂತ ಅರ್ಥ. ಈ ಹಾಲಿನೇನು ಮೊಸರಾಗಿಲ್ಲ, ಹಾಗೆ ಮೊಸರು ಕಾಣ್ತಾ ಇಲ್ಲ. ಸೊ ಯಾವುದನ್ನು ಮಾತಾಡ್ತೀವಿ ಅನ್ನೋದ್ರ ಮೇಲೆ ಯಾವುದು ಸತ್ತು ಯಾವುದು ಸತ್ತು ಅಂತ ಹೇಳಬೇಕು. ಆದರೆ ಒಟ್ಟೆ ಕಾರಣ ಮತ್ತು ಕಾರ್ಯಗಳಲ್ಲಿ ಮೊದಲು ಯಾವಾಗಲೂ ಯಾವುದಿರಬೇಕು? ಕಾರಣ ಇರಬೇಕು. ಇದನ್ನು ನಾವು ಒಪ್ಕೊಂಡ್ಬಿಟ್ರೆ ಆ ಸಮಸ್ಯೆ ಬರೋದೇ. ಹಾಂ, ಯಾರು ಸಾಂಖ್ಯರು ಭಾರಿ ಒಪ್ಪಿದವರು ಅವರೇ. ಪ್ರಧಾನ ಅಂದರೆ ಪ್ರಕೃತಿ ಅಂತ ಒಪ್ತಾರೆ ಸಾಂಖ್ಯರೇ. ಇವರು ಒಪ್ಪೋದಿಲ್ಲ. ಅದ್ವೈತಗಳು ಯಾವುದನ್ನೂ ಒಪ್ಪೋದಿಲ್ಲ. ಬ್ರಹ್ಮನ ಒಪ್ಪಿ ಗುಣನೂ ಒಪ್ಪೋದಿಲ್ಲ ಕೊನೆಗೆ. ಪಂಚಭಿರ್ ಪರಮಾತ್ಮನ ಬಗ್ಗೆ ಜನ್ಮಾದ್ಯಸತ ಅಂತ ಹೇಳಿದ ಮೇಲೆ ಅವನು ಗುಣಗಳೆಲ್ಲ ಸೃಷ್ಟಿಯನ್ನು ಮಾಡ್ತಾನೆ. ಹಾಗಿದ್ರೆ ನಿರ್ಗುಣ ಸೃಷ್ಟಿ ಮಾಡ್ತಾನ? ಶಶಿವಿಷಾಣ ಸಾಕು. ಶಶಿವಿಷಾಣ ಏನಮ್ಮ ಅಂತ ಓಡಾಡ್ತಿರ್ಬೋದು, ಹೌದಲ್ಲ? ಅವ್ರ ಗುಣನೇ ಇಲ್ಲ. ಅವ್ರು ಸೃಷ್ಟಿ ಮಾಡಬೇಕೆ ಅಂತ ಗುಣ ಇರಬೇಕಲ್ಲ ಕೊನೆ ಪಕ್ಷ. ಅರ್ಥ ಆಯ್ತಾ? ಏನೂ ಇಲ್ಲ. ಆ ಪ್ರಶ್ನೆಗೇನೋ ನಿಮ್ಗೆ ಅರ್ಥ ಆಗಿದ್ದು ಬೇಡ, ನಿಮಗೆ ಅರ್ಥ ಆಗಲ್ಲ. ಇದು ನಮ್ಮ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿಲ್ಲ.
ನೀವೇ ಇಟ್ಕೊಂಡು ನಮ್ಗೆ ಯಾಕೆ ಹೇಳ್ತೀರಿ? ನಮ್ಗೆ ಅರ್ಥ ಆಗಲಿ ಹೋದ್ಮೇಲೆ ಏನು ಮಾಡಬೇಕು? ನಮ್ಗೆ ಹೇಳಕ್ಕೆ ಹೋಗಬೇಡಿ, ನೀವೇ ಫಾಲೋ ಮಾಡಿಬಿಡಿ ಸಾಕಷ್ಟು. ಪಂಚಭಿಹಿ ಪಂಚಭಿರ್ ಬ್ರಹ್ಮ ಚತುರ್ಭಿಹಿ ದಶಭಿಸ್ತತ ಏತಚ್ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿಧು. ಇದು ಭಾಗವತದ ಮಾತು. ಇತಿ ಭಾಗವತೆ ಪ್ರಾಹ ವಿದ್ಯಾಧೀಶ. ಈ ಪದ ಬಂತು. ವಿದ್ಯಾಧೀಶ ಸ್ವಯಂ ಪ್ರಭು. ಅವ್ರು ಹೇಳ್ಬೋದು. ಯಾಕೆ ಕೇಳಬೇಕು ಅಂದರೆ ವಿದ್ಯಾಧೀಶ. ಅವ್ರ ಮಾತು ಯಾಕೆ ಕೇಳಬೇಕು ಅಂದರೆ ಜಡ್ಜ್ ಅಂತ ಕೇಳ್ತಾರೆ. ಲಾಯರ್ ಮಾತು ಕೇಳಬೇಕಾಗಿಲ್ಲ. ಲಾಯರು ಆರ್ಗ್ಯೂ ಮಾಡ್ಬೋದೇ ಹೊರತು ಏನಲ್ಲ ಅದು ಜಡ್ಜ್ಮೆಂಟ್ ಕೊಡೋಕ್ಕೆ ಬರೋದಿಲ್ಲ. ಅವ್ರು ಆ್ಯಕ್ಚುಲಿ ಜಡ್ಜ್ಗಿಂತ ಇವರೇ ಜ್ಞಾನಿ ಇರ್ಬೋದು. ರಿಟೈರ್ಡ್ ಜಡ್ಜ್ಗಳು ಮತ್ತೆ ಪ್ರಾಕ್ಟೀಸ್ ಶುರು ಮಾಡಿರ್ತಾರೆ, ಗೊತ್ತಾಯ್ತಾ? ಅದು ಕೂಡ ಅವ್ರಿಗೆ ಪ್ರಾಕ್ಟೀಸ್ ಅಷ್ಟೇ. ಆ ಸ್ಥಿತಿಯಲ್ಲಿ ಜಡ್ಜ್ಮೆಂಟ್ ಕೊಡೋಕ್ಕೆ ಬರೋಲ್ಲ ಅವರು. ಮತ್ತೆ ಜಡ್ಜ್ ಪೋಸ್ಟಲ್ಲಿ ಕೂತಾಗಲೇ ಕೊಡಬೇಕು ಅವರು. ಆದ್ದರಿಂದ ವೇದವ್ಯಾಸರಿ ಆಸಕ್ತಿ ವಿದ್ಯಾಧೀಶರವರು ಸ್ವಯಂ ಪ್ರಭು. ಇಲ್ಲಿ ಪರವಿದ್ಯಾಧೀಶರು. ಇನ್ನೂ ಹೇಳೋದಾದರೆ ಪರವಿದ್ಯಾಧೀಶರು ನಚ. ಹೌದೌದು. ಇದಿಷ್ಟು ಪ್ರಕೃತಿಯದೇ ಮುಗ್ದಿಲ್ಲ. ಪ್ರಕೃತಿ ಅಧಿಕರಣ ಇನ್ನು. ಇತಿ ಭಾಗವತೆ ಪ್ರಾಹ ವಿದ್ಯಾಧೀಶ ಸ್ವಯಂ ಪ್ರಭು. ಸ್ವಯಂ ಅಂತ ಯಾತಕ್ಕೆ ಹೇಳಿದರು ಅಂದರೆ ಈ ಕರ್ಮಮೀಮಾಂಸನ ಜಮೀನು ಕಳಿ ಬರೆಸಿದರು ಅಲ್ಲ, ತಾವೇ ಹೇಳಿದ್ದಾರೆ ಅಂಥೇಳಿ. ಕೆಲವು ಬರೆಸೋದು ಬೇರೆ, ತಾವೇ ಕೊಡೋದು ಬೇರೆ. ಅವನಿಗೆ ಕೊಡೋ ಅಂತೇಳಿ ಕೊಟ್ಬಿಡೋದು. ಮಂತ್ರಾಕ್ಷತೆ ಕೆಲವರು ಡೈರೆಕ್ಟ್ ಕೊಡೋದಿಲ್ಲ, ಇವನಿಗೆ ಕೊಟ್ಟು ಅವ್ರಿಗೆ ಕೊಡ್ತಾರೆ. ಅದು ಬೇಕಾದ್ರೆ ತಾವೇ ಕೊಡ್ತಾರೆ. 2 ಸತಿ ಕೊಡ್ತಾರೆ, ವಿಸ್ತೋಣ ಕೊಡ್ತಾರೆ ಬೇಕಾದ್ರೆ. ಅವೆಲ್ಲ ಬೇರೆ. ಅದೆಲ್ಲ ಏನು ತೋರಿಸ್ತಾ ಹೋಗುತ್ತೆ? ಅಲ್ಲಿ ಅವ್ರು ವಿಶೇಷವಾಗಿ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ತೋರಿಸುತ್ತೆ. ಅವಿಕಾರ ಸದಾ ಶುದ್ಧೋ ನಿತ್ಯ ಆತ್ಮ ಸದಾ. ನೋಡಿ, ಇತಿ ಭಾಗವತೆ ಪ್ರಾಹ ವಿದ್ಯಾಧೀಶ ಸ್ವಯಂ ಪ್ರಭು. ಅದಕ್ಕೆ ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಯೆ ನಾರಾಯಣಂ ಪ್ರಭು. ಕೋಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕ್ರುದ್ಧವೇ. ಮಧ್ಯೆ ಮಧ್ಯೆ ಪದ ಉಪಯೋಗಿಸೋದ್ರಿಂದ ಇವ್ರ ಪದ ಎಂದೂ ಉಪಯೋಗಿಸಲ್ಲ. ಮಧ್ಯೆ ಅವರು ಎಂದೂ ವಿದ್ಯಾರ್ಥಿನ ಒಪ್ಪೋದಿಲ್ಲ. ದೇವರಂತೂ ಒಪ್ಪಲಿಕ್ಕೆ ತಯಾರಿಲ್ಲ ಅವರು. ಅದು ವ್ಯಾಖ್ಯಾನ ಮಾತ್ರ ಮಾಡ್ತೀರಿ ಅಂದರೆ ನಿಮ್ಗೆ ಗೌರವ ಇಲ್ಲದೆ ಮಾಡೋದು ಏನು ಉಪಯೋಗ ಅದಕ್ಕೆ? ನಚ ಪ್ರಕೃತಿ ಶಬ್ದೇನ ಬ್ರಹ್ಮೋಪಾದಾನ ಮುಚ್ಯತೆ. ಇಲ್ಲಿ ಶಬ್ದಕ್ಕೆ ಏನಂತ ಹೇಳಬಾರ್ದು? ಪ್ರಕೃತಿ ಶಬ್ದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಬಾರ್ದು. ಎಲ್ಲಿ ಪ್ರಕೃತಿಶ್ಚ ಪ್ರತಿಜ್ಞಾ ದೃಷ್ಟಾಂತ ಅನುಪರೋಧ ಅದು ಸೂತ್ರ. ಮುಖ್ಯವಾಗಿ ಪ್ರಕೃತಿ ಶಬ್ದ ಬಂದಾಗ ದೇವರು ಅಂತಲೇ ಅರ್ಥ ಮಾಡೋದು, ಗೊತ್ತಾಯ್ತಾ? ಮಧ್ಯೆ ಈ ರೀತಿ ಅದು ವಿಕಾರ ಹೊಂದೋದು ಅಂತಷ್ಟ ಪ್ರಕೃತಿ ಅಂತ ಹೇಳ್ಬಿಡೋದು. ಈ ಪ್ರಕೃತಿ ನಚ ಪ್ರಕೃತಿ ಶಬ್ದೇನ ಬ್ರಹ್ಮೋಪಾದಾನ ಮುಚ್ಯತೆ. ಬ್ರಹ್ಮ ಉಪಾದಾನಂ ನ ಉಚ್ಯತೆ ಅಂತ ಅರ್ಥ. ಯಾಕೆ? ಅವಿಕಾರ ಸದಾ ಶುದ್ಧ ನಿತ್ಯ ಆತ್ಮ ಸದಾ ಹರಿ ಸದೈಕ ರೂಪ ವಿಜ್ಞಾನ ಫಲ ಆನಂದ ರೂಪಕ. ಇವೆಲ್ಲ ಶ್ರುತಿಗಳನ್ನು ಕೋಟ್ ಮಾಡ್ತಾ ಹೋಗ್ತಾರೆ. ಅವಿಕಾರ, ವಿಕಾರ ಇಲ್ಲ. ಇವತ್ತು ಹಾಲು ಎಷ್ಟೇ ಶುದ್ಧವಾದರೂ ವಿಕಾರ ಇದೆ ಅದಕ್ಕೆ. ಹಾಲು ಭಾರಿ ಶುದ್ಧ ಇದೆ, ಸರ್ವೋತ್ತಮ ಅಂತ ಹೇಳಕ್ಕೆ ಹೋದ್ರೆ ಹೊಡೆದೇ ಬಿಡುತ್ತೆ ಅದು, ಅಲ್ಲಿ ಮುಗಿದ ಕತೆ. ಆದರೆ ದೇವರು ಒಂದು ಅದು ಆ ದೋಷ ಸೇರಿಕೊಂಡಿದೆ. ಈ ನೋಡೋದಕ್ಕೆ ಅಲ್ಲಿ ಬೆಳ್ಳಕ್ಕೆ ಕಾಣಿಸ್ತಾ ಇದೆ, ಕಪ್ಪಿಲ್ಲೇ ಇಲ್ಲ. ಬಟ್ ಆಮೇಲೆ ನೋಡಿದರೆ ಟ್ರಾನ್ಸ್ಫರ್ ಹಾಲೇ ಅಲ್ಲ, ಆ ಸ್ಥಿತಿ ಬಂದ್ಬಿಡ. ದೇವ್ರು ಹಾಗಾಗೋದಿಲ್ಲ. ಶುದ್ಧೋ ನಿತ್ಯ ಆತ್ಮ ಸದಾ ಹರಿ. ಪರಮಾತ್ಮ ಶುದ್ಧ, ಸದಾ ಸದಾ ಎಲ್ಲ ಕಡೆ ಸೇರಿಸ್ಕೋಬೇಕು. ಸದಾ ವಿಕಾರ. ಹಾಲು ಸದಾ ವಿಕಾರ ಅಲ್ಲ, ಸ್ವಲ್ಪ ಹೊತ್ತು ವಿಕಾರ ಅಷ್ಟೆ. ಆಮೇಲೆ ಸದಾ ಶುದ್ಧ, ಸದಾ ಶುದ್ಧ. ನಿತ್ಯ ನಿತ್ಯ, ಸದಾ ನಿತ್ಯ, ಸದಾ ಆತ್ಮ ಸ್ವಾಮಿ, ಸದಾ ಹರಿಹಿ. ಇದು ದೇವರ ಹಿರಿಮೆ. ಇದು ಸದೈಕ ರೂಪ ವಿಜ್ಞಾನ ಬಲಹ. ಸತ್ ಏಕರೂಪ ವಿಜ್ಞಾನ, ಸದೇಕ ರೂಪವಾದ ವಿಜ್ಞಾನ, ಸದೇಕ ರೂಪವಾದ ಬಲ, ಸದೇಕ ರೂಪವಾದ ಆನಂದ. ಇದೇ ಅವನ ಸ್ವರೂಪವಾಗಿದೆ. ಇದು ದೇವ್ರ ಬಗ್ಗೆ ಹೇಳಿದ ಮೇಲೆ ನಿರ್ವಿಕಾರ ಅಂತ ಒಟ್ಟು ತಾತ್ಪರ್ಯ. ಪ್ರಧಾನ ಎಂಬುದೇನದು? ವಿಕಾರಿಯ. ವಿಕಾರಿ ಕಾರಣ ಉಪಾದಾನ ಕಾರಣ, ಅವಿಕಾರಿ ಕಾರಣ ನಿಮಿತ್ತ ಕಾರಣ. ಸದಾ ಎಲ್ಲದಕ್ಕೂ ಸೇರಿಸ್ಬೇಕಂದ. ಸದಾ ಆತ್ಮ, ಸದಾ ನಿತ್ಯ, ಸದಾ ಶುದ್ಧ, ಸದಾ ನಿರ್ವಿಕಾರ ಹರಿ. ಹರಿ ಸದಾ ಶುದ್ಧ. ಹರಿ ಎಂಬುದು ಮೇಲ್, ಸದಾ ಹರಿ ಅಲ್ಲ. ಅಲ್ಲಿ ಹರಿಹಿ ಮೇನಿಟ್ಕೊಂಡು ಶುದ್ಧ. ಯಾವ ಶುದ್ಧ? ಸದಾ. ಸದಾ ಎಲ್ಲ ಸೇರಿಸ್ತಾ ಹೋಗು. ಸದಾ ದೋಷದವರಲ್ಲ, ಮೈಲಿಗೆ ಬಂದುಬಿಟ್ಟಿದೆ. ದೊಡ್ಡ ಆಚಾರ ಮೈಲಿಗೆ ಬಂದುಬಿಟ್ಟಿದೆ. ಏನು ಮಾಡ್ತೀರಿ ಈಗ? ನಮಸ್ಕಾರ ಕೂಡ ಮಾಡಬಾರ್ದು ಆ ಟೈಮ್ನಲ್ಲಿ. ಸದಾ ಶುದ್ಧ ಅಲ್ಲ. ಈಗ ಆ ದೇವ್ರು ಹಾಗಲ್ಲ. ದೇವ್ರಿಗೆ ಮೈಲಿಗೆ ಹೆಸರೇ ಇಲ್ಲ. ಆಕಾಶಕ್ಕೆ ನೋಡಿ, ಎಂಥ ನೀರನ್ನು ತೊಳಿಬೋದು ಬೇಕಾದ್ರೆ. ಇವತ್ತು ಉದಾಹರಣೆ ಎಂಥ ಪ್ಯೂರೆಸ್ಟ್ ವಾಟ್ರು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಆದರೆ ಆಕಾಶ ಕೆಟ್ಟೋಗಿದೆ ಹೇಳೋದಿಲ್ಲ. ಅಟ್ಮಾಸ್ಫಿಯರ್ ಕೆಟ್ಟೋಗಿದೆ ಹೇಳ್ತಾರೆ. ಅಟ್ಮಾಸ್ಫಿಯರ್ ಬೇರೆ, ಸ್ಪೇಸ್ ಬೇರೆ. ಅದು ವಿಕಾರ, ನೀವು ಬರೋ ಚಾನ್ಸೇ ಇಲ್ಲ ಅದಕ್ಕೆ.
ಅದಕ್ಕೆ ಸದಾ ಅಂತ ಕರೆದು. ಮುಂದೊಂದು ಸರ್ತಾರ ಬಂದಿದೆ, ಒಂದೊಂದು ಸರ್ತಿಯೂ ಬಂದಿಲ್ಲ. ಹೌದು, ಎಲ್ಲದಕ್ಕೂ ಹಾಗೆ. ಇದು ಹಾಗೇನೆ. ನಿರ್ದೋಷ ಸದಾಗಮೇಕ ವಿಜ್ಞೇಯಂ ನಿರ್ದೋಷ ಶೇಷ ಗುಣಂ ಮತ್ತೆ ಸಮತೀತ ಕ್ಷರಾಕ್ಷರಂ ನಿರ್ದೋಷ ಸದಾ ಒಂದೇ ನಾರಾಯಣಂ ಸದಾ ಒಂದೇ ನಿರ್ದೋಷ ಶೇಷ ಸದ್ಗುಣ. ಸದಾ ಸೇರಿಸ್ಕೋಬೇಕು. ಸದಾ ಸದಾಗಮೇಕ ವಿಜ್ಞೇಯಂ ಸದಾ ನಿರ್ದೋಷ ಸದ್ಗುಣಂ ಸದಾ ಸಮತೀತ ಕ್ಷರಾಕ್ಷರಂ ಸದಾ ಒಂದೇ. ಅಡ್ಜೆಕ್ಟಿವ್ ಅಡ್ವರ್ಬು ಎಲ್ಲ ಆಗಿಬಿಡುತ್ತೆ. ಅಡ್ಜೆಕ್ಟಿವ್ ಆಗಿದೆ ಅಡ್ವರ್ಬು ಆಗಿಬಿಡುತ್ತೆ. ಅದು ದೇವ್ರ ಬಗ್ಗೆ ಮ್ಯಾಜಿಕ್ ಅದು. ಹಾಂ, ನಿತ್ಯದಲ್ಲೂ ಸ್ವಾಮಿನೇ ಒಬ್ಬನಿದ್ದಾನೆ. ಈಗ ಮೊದಲವನ ಅಸಿಸ್ಟೆಂಟೇ, ಪ್ರಮೋಷನ್ ಬಂತು, ಸ್ವಾಮಿ ಆಗಿಬಿಟ್ಟ. ರಿಟೈರ್ ಆಯಿತು, ಮತ್ತೆ ಹೊರಟ, ಬಂತು ಹೋಯಿತು. ದೇವ್ರದ್ದು ಹಾಗಲ್ಲ. ಏನದು ನಿತ್ಯ. ಅದಕ್ಕೆ ಆತ್ಮೇತಿ ಇದೆಲ್ಲ ಸೇರಿಸ್ಕೊ ನಿತ್ಯ ಅಂತ ಸೇರಿಸ್ಬೇಕಲ್ಲಿ. ಯಾಕೆ ಸೇರಿಸಿ ಸೂತ್ರ ಅದು. ಸೂತ್ರಕ್ಕೆ ಏನು ಮಾಡ್ತಾರೆ, ಚಿಕ್ಕದ ಮಾಡೋದ್ರಿಂದ ಅಂಡರ್ಸ್ಟುಡ್. ಶಾಸ್ತ್ರೈಕ ಇನ್ನೂ ಹೇಳ್ಬೇಕಾದ್ರೆ ಸಚ್ಚಾಸ್ತ್ರೈಕ ಯೋನಿತ್ವ ಅಂತ ಹೇಳಬೇಕು ಬೇಕಾದ್ರೆ. ಅಲ್ಲ, ಸೂತ್ರ ಆದ್ದರಿಂದ ಶಾಸ್ತ್ರ ಯೋನಿತ್ವ ಅಂತ ಅಷ್ಟೇ. ಯಾಕೆ ಶಾಸ್ತ್ರ ಬಿ ಸಚ್ಚಾಸ್ತ್ರ ಅಂತಾನೆ ಅರ್ಥ, ಅದರಿಂದ ಅಂದರೆ ಏಕಾಂತನೇ ಅರ್ಥ. ಸೂತ್ರದಲ್ಲಿ ಆ ಲೆವೆಲ್ಲೇ ಸೂತ್ರ ನೋಡ್ಬೇಕು ನಾವು. ಸೂತ್ರ ಅಂತ ಹೇಳಿದ ತಕ್ಷಣ ಇಷ್ಟೆಲ್ಲ ಕಲ್ಪನೆ ಇದ್ದರೆ ಮಾತ್ರ ಅವ್ರ ಸೂತ್ರಜ್ಞ. ಎಲ್ಲರೂ ಸೂತ್ರನೇ ಗೊತ್ತಿಲ್ಲ ಅಂತ. ಮಡಿಸಿಟ್ಟು ನೋಡಿ, ಮತ್ತೆ 18 ಮೊಳ ಇದೆ ಮಡಿಸಿಟ್ರೆ. ಮಡಿಸಿಟ್ಟು ಹೇಗಾಗಿರ್ಬೇಕದು, ಚಿಕ್ಕದಾಗಲೇಬೇಕಲ್ಲ. ಇಲ್ಲರೂ ಪ್ಯಾಕ್ ಮಾಡೋದು ಹೇಗೆ ಅವನು, ಗೊತ್ತಾಯ್ತಾ? ಅದೇ ಸೂತ್ರದ ಕಾನ್ಸೆಪ್ಟಲ್ಲಿ ಇರೋದು. ಸೂತ್ರದಲ್ಲಿ ಬಡಿಸಿಟ್ಟು ಮಾತ್ರಕ್ಕೆ 18 ಮೊಳ ಕಡಿಮೆ ಆಗಲಿಲ್ಲ. 18 ಮೊಳ ಸೀರೆನೇ ಅದು. ಆದರೆ ನೋಡೋದಕ್ಕೆ ಎಷ್ಟು ಕಾಣಿಸುತ್ತೆ, 1/3 1/2 ಕಣ್ಣ ಕಾಣಿಸುತ್ತೆ. ಹೌದಲ್ಲ? ಯಾಕೆ ತೆಗೆದು ದೊಡ್ಡದು. ಅಲ್ಲಿ ಚಿಕ್ಕದು ಮಾಡೋದಂದರೆ ಅದಕ್ಕೆ ಹತ್ರ ಚಿಕ್ಕ ಮಾಡಿಬಿಡೋದಲ್ಲ, ಚಿಕ್ಕ ತುಂಡು ಮಾಡಿ ಇಟ್ಬಿಡೋದಲ್ಲ, ಅದಲ್ಲ. ಮಡಿಸಿರಬೇಕು, ಮತ್ತೆ ದೊಡ್ಡದು ಮಾಡೋಕ್ಕೆ ಬರಬೇಕು. ಸೂತ್ರಗಳಲ್ಲಿ ಯಾವ ಫಾರ್ಮ್ನಲ್ಲಿ ಇದೆ ಈಗ, ಮೋಸ್ಟ್ ಕಂಡೆನ್ಸ್ ಫಾರ್ಮ್, ಕನ್ಸೈಜಾಗಿ ಹೇಳ್ಬಿಟ್ಟಿದ್ದಾರೆ. ಅದು ವಿಸ್ತಾರ ಮಾಡೋದಕ್ಕೆ ವ್ಯಾಖ್ಯಾನ ಬಿಚ್ಚಿ ತೋರಿಸು ಅಂತಾರಲ್ಲ. ಕೆಲವು ಬಿತ್ತಲಕ್ಕೆ ಬರೋದು, ಹರಿದಾಕ್ಬಿಡ್ತಾರೆ, ಬಿತ್ತಲಕ್ಕೆ ಹೋಗ್ಬಿಟ್ಟು ನೀಟಾಗಿ ಬಿಚ್ಚಬೇಕು. ಅದು ಟೀಕಾ. ನೀಟಾಗಿ ಬಿಚ್ಚಿದ್ರೆ ಟೀಕಾ. ಎಲ್ಲೆಲ್ಲಿ ಇದಾಗಬಾರ್ದು. ಆಮೇಲೆ ಏನು ಮಾಡ್ದ, ನೆರಿಗೆಲ್ಲ ಹಾಕಿ ನೀಟಾಗಿ ತೋರಿಸ್ತಾರೆ. ಇವೆಲ್ಲ ಆರ್ಟ್ ಅದು ತಿಳಿತಾ. ಆಗ ಅರ್ಥ ಆಯ್ತು ಅವ್ರು. ಈ ಫೋಲ್ಡ್ ಮಾಡಿಕೊಡು, ಮತ್ತೆ ಏನು ಮಾಡಿಕೊಡ್ಬೇಕು ಅವ್ರೀಗ, ಫೋಲ್ಡ್ ಮಾಡಿ ಪ್ಯಾಕ್ ಮಾಡಿಕೊಡು ಅಂತ ಹೇಳಿ. ಮತ್ತು ಸೂತ್ರಕ್ಕೆ ಹೋಗಿ ವಾಪಸ್ ನಾವೀಗ ಸೂತ್ರ ಎಲ್ಲ ಅರ್ಥ ಆಗ್ಬೇಕು ಅದರಲ್ಲಿ ಕಂಪ್ಲೀಟಾಗಿ. ಸೊ ಮಡಿಸೋದು ಚಿಕ್ಕದು ಮಾಡೋದೆಲ್ಲ ಇದನ್ನ ನೋಡೇ ಕಲ್ತಿರೋದು. ಸೂತ್ರದೇ ಮೇನ್ ಇದಕ್ಕೆ. ಏನ ಆತಂಕ ಇಲ್ಲ, ಅಡೆತಡೆಗಳಿಲ್ಲ. ನೀರು ಹರಿತಾ ಇದೆ, ಸೇತುವೆ ಕಟ್ಟರೆ ನಿಂತೋಯ್ತು. ಹರಿಯೋ ಕೂಡ ಹೋಗಿಲ್ಲ, ಬಟ್ ಹರಿಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ದೊಡ್ಡ ವೀರ ಕೈ ಕಟ್ಬಿಟ್ಟಿದ, ಏನು ಮಾಡಕ್ಕೆ ಬರ್ತಾ ಇಲ್ಲ. ದೇವರಿಗೆ ಆತಂಕಗಳೇ ಅಡ್ಡಿ ಆತಂಕಗಳೇ. ದುರ್ಯೋಧನ ಕಟ್ಲಕ್ಕೆ ಹೋದ, ಏನಾಯ್ತು, ಏನಾಗಲೇ ಇಲ್ಲ. ಅಜರ ಆತಂಕ ಇಲ್ಲದವನು, ಗೊತ್ತಾಯ್ತಾ, ಅಜರ ಮುಪ್ಪಿಲ್ದವನು, ಅಮರ ಸಾವಿಲ್ದವನು ಅಷ್ಟೇ. ಸದಾ, ಮತ್ತೆ ಸದಾ ಅದೇ ಆಚಾರ್ಯ ಮಾಡಿದ್ರು. ಎಷ್ಟು ಸಿಂಪಲ್, ಶಿಷ್ಯರಿಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ದೊಡ್ಡದಾಗಿ ಹೇಳಕ್ಕೆ ಬರ್ತಿತ್ತು. ಸದಾಗಮೇಕ ವಿಜ್ಞೇಯಂ ಸಮತೀತ ಕ್ಷರಾಕ್ಷರಂ ನಾರಾಯಣಂ ಸದಾ ಒಂದೇ ನಿರ್ದೋಷಾಶೇಷ. ಗೊಂದಲೇ ಇರಬಾರ್ದು. ಸ್ವಲ್ಪ ಮಾಡಿದ್ರೆ ತಾನೇ ಹೆವಿ ಆಗಿಬಿಡುತ್ತೆ, ಆಗಬಾರ್ದು. ಚಿಕ್ಕ ಮಕ್ಕಳಿಗೆ ಭಾರ ಆಗದ ಪದಾರ್ಥ ಕೊಡ್ತಾರಲ್ಲ ಹಾಗೆ. ಚಿಕ್ಕ ಮಕ್ಕಳಿಗೆ ಭಾರ ಕೊಟ್ಬಿಟ್ರೆ ಏನಾಗುತ್ತೆ ಪಾಪ, ಬಿದ್ದು ಬಿಡ್ತಾರೆ, ತಮ್ಮೇಲೆ ಬೇರೆ ಹಾಕೊಂಡು ಬಿಡ್ತಾರೆ ಎಷ್ಟೋ ಸಲ. ಹಾಗಾಗಬಾರ್ದು. ಆ ರೀತಿ ಮಾಡಿಕೊಡೋದು ದೊಡ್ಡವರ ಲಕ್ಷಣ. ವೆರಿ ಈಸಿ ಟು ಕ್ಯಾರಿ. ಅದಕ್ಕೆ ಟೀಕಾರ ಹೇಳ್ತಾರೆ, ಶಾಸ್ತ್ರದಲ್ಲಿ ನೀವು ತಿಳಿಯಾಗಿ ಹೇಳಿ, ಫಸ್ಟ್ ಚಿಕ್ಕದಾಗಿ ಹೇಳಿ, ದೊಡ್ಡ ಪದ ಉಪಯೋಗಿಸ್ಬೇಡಿ ಅಂತಾರೆ. ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ, ನೆನಪಲ್ಲ. ಕಶ್ಯಪತನಯಾ ಧೃತಿ ಹೇತುರಯಂ, ಗೊತ್ತಾಯ್ತಾ? ತ್ರಿನಯನ ಸನಯಾಸನ ಸಮಾನ ನಾಮಧೇಯಯುಕ್ತ ತದ್ಧ್ವಜವತ್ವ. ಇಷ್ಟೇ. ಇದು ವಾಕ್ಯ ತಪ್ಪಿಲ್ಲ, ಕರೆಕ್ಟಾಗಿದೆ. ಬಟ್ ಎಷ್ಟು ಡಿಕ್ಷನರಿ ಓದ್ಬೇಕು ಅದಕ್ಕೆ. ಕಶ್ಯಪತನಯ ಧೃತಿ ಹೇತು ರಯಂ. ಕಶ್ಯಪತನಯ ಅಂದರೆ ಕಾಶ್ಯಪಿ, ಭೂಮಿ ಅಂತ ಅರ್ಥ. ಧೃತಿ ಅಂದರೆ ಹೊತ್ತಿರೋದು ಅಂತ ಅರ್ಥ. ಪರ್ವತ ಅಂತ ಅರ್ಥ. ಕಶ್ಯಪತನಯ ಅಂತ ಧೃತಿ ಅಂತ ಹೇಳಿದರೆ ಪರ್ವತ. ಏನಾಗಿದೆ, ತ್ರಿನಯನ ತನಯಾಸನ ಸಮಾನ ನಾಮಧೇಯ ಯುಕ್ತ. ಅಂದರೆ ಮುಕ್ಕಣ್ಣನ ಮಗ ಇದ್ದಾನಲ್ಲ ಷಣ್ಮುಖ, ಆತನ ವಾಹನ ಇದೆಯಲ್ಲ ಶಿಖ, ಅದು ಹೆಸರಿದೆ. ಶಿಖಿ ಅಂದರೆ ವನ್ನಿ, ಅದಕ್ಕೆ ಶಿಖಿ ಅಂತ ಕರೀತಾರೆ. ನವಲಿಗೂ ಏನಂತ ಶಿಖಿ ಅಂತ ಕರೀತಾರೆ. ಅಲ್ಲಿ ಪರ್ವತ ವನ್ಯಮಾನ್ಯಲ್ಲಿದೆ. ತ್ರಿನಯನ ಸ್ವರ ಇದೆಲ್ಲ ಹೇಳಿದರೆ ಏನಿದೆ, ತಪ್ಪಲ್ಲ ಅದು. ಬಟ್ ಹೇಳಬೇಡಿ ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಅರ್ಥ ಆಗೋದಿಲ್ಲ. ಆದ್ದರಿಂದ ಇದು ತಿಕಾರ ಮಾತು ಓದಿಬಿಟ್ರೆ ಪಂಡಿತರು ಮಾಡೋದು 1900 ಗಜ ಅಂತಂಥದ್ದು ಸುಲಭ ಕಷ್ಟ ಮಾಡಾಕ್ಬಿಡ್ತಾರೆ. ಭಾಳ ಸುಲಭ ಏನು ಮಾಡ್ತಾರೆ,
ಭಾರಿ ಕಷ್ಟ ಮಾಡಕ್ಕೆ ಬಿಡ್ತಾರೆ. ಅದಕ್ಕೆ ಇವ್ರು ಓದೋದೇ ಬೇಡ ಅಂದ್ಬಿಡ್ತಾರೆ. ಅದಕ್ಕೆ ಆಚಾರ್ಯ ನೀವು ಕಷ್ಟ ಬೇಕಾ ನಿಮಗೆ, ತೆಗೆದೋಡಿ ಒಳಗೆ ಕಷ್ಟ ಇದೆ ಬೇಕಷ್ಟಿದೆ ಅರ್ಥ ಮಾಡ್ಕೊಂಡು ಹೊರಟ್ರೆ ಅದರಲ್ಲೇ ಇದೆ. ಆದರೆ ಅದೇನು ಮಾಡಕ್ಕೆ ಹೊರಟಿಲ್ಲ, ಅವರು ಕಷ್ಟ ಮಾಡಕ್ಕೆ ಹೊರಟಿಲ್ಲ. ನೀವು ಕಷ್ಟದವ್ರು ಬಂದರೆ ಕಷ್ಟವಾಗಿ ಹೇಳಿ, ಏನೂ ಸಮಸ್ಯೆ ಇಲ್ಲ. ಎಲ್ಲರಿಗೂ ಹಾಗೆ ಹೇಳಬೇಡಿ. ಟೀಕಾರ ಒಂದು ಮಾತು ಹೇಳ್ತಾರೆ, ಗಂಜಿ ಹೋಗೋದು ಬಾಯಿಯೊಳಗೆ ಚಕ್ಲಿ ತುರುಕಿದಾಗಾಯ್ತು ಅಂತೆ. ಸಾಯ್ತಾ ಇದ್ದಾರೆ, ಚಕ್ರಿ ಹಾಕಿ ಉಸಿರಟ್ಟೆ ಸತ್ತು ಹೋಗ್ತಾರೋ, ಆ ಒಳಗೆ ಕೂಡ ಹೋಗೋದಿಲ್ಲ. ಅದನ್ನ ನೋಡ್ಕೊಂಡು ಹೇಳಿ ಅಂತ ಅರ್ಥ. ನೋಡ್ಕೊಂಡು ಯಾರು ಹೇಳ್ತೀರಿ ನೋಡ್ಕೊಂಡು ಹೇಳಿ. ತನ್ನ ಪಾಂಡಿತ್ಯ ತೋರಿಸ್ಬಿಟ್ರೆ ಅವ್ರೇನಂತಾರೆ, ಅವ್ರು ಓದ್ತಿರ್ತಾರೆ, ಇವ್ರು ಹೇಳಕ್ಕೆ ಬರೋದಿಲ್ಲ, ಈ ಪಂಡಿತ ಅಲ್ಲ ಅಷ್ಟಾರು ತಿಳ್ಕೊಂಡ್ಬಿಡ್ತಾರೆ ಕೊನೆಗೆ. ಅದಕ್ಕೆ ನಿಜಲ್ ಪಂಡಿತ ಅಂದ್ರೇನು, ಅವ್ನ ಅರ್ಥ ಆಗ ಹೇಳಬೇಕು. ಅರ್ಥ ಮಾಡಿಸೋದೇ ಅವ್ನ ಗುರಿ ಆಗಬೇಕು. ಏನು ಮೇಷ್ಟ್ರು ಅಂತ ಆಗೋದಿಲ್ಲ. ಗುರುತ್ವ ಬರಬೇಕಾದ್ರೆ ತಿಳಿಸಿಕೊಡುವಿಕೆ ಅನ್ನೋ ಗುಣ ಅವರಲ್ಲಿರಬೇಕು. ಇದೆಲ್ಲ ಯಾಕೆ ಹೇಳಿದ್ದು, ನೀವು ಪ್ರಶ್ನೆ ಕೇಳಿದ್ರೆ ಕೇಳಬೇಕಾಯ್ತು. ಏನೇನು ಬಂತದೋ, ನಿರ್ವಿಕಾರೋ ಅಕ್ಷರ ಶುದ್ಧೋ ನಿರಾತಂಕೋ ಅಜರೋ ಅಮರಹ. ಆಮೇಲೆ ಎಲ್ಲಾಯ್ತು ಅವಿಶ್ವ, ಅವಿಶ್ವ, ವಿಶ್ವ ಅಲ್ಲ ಅವನು, ಅಂದರೆ ಜಗತ್ತಲ್ಲ, ಜಗನ್ನಾಥ ಅವನು. ಅವನೇ ಜಗತ್ತಾಗಿಬಿಟ್ರೆ ಜಗನ್ನಾಥ ಅವನು. ಅವಿಶ್ವೋ ವಿಶ್ವಕರ್ತಾಚ, ವಿಶ್ವಕರ್ತ ಕರೇಕರ್ತ, ಮತ್ತೆ ಅವಕ್ಕೆಲ್ಲ ಅಜ ಎಲ್ಲ ವಿಶ್ವ ಬಂದದಕ್ಕೆ ಏಕಾಷ್ಟ ಅರ್ಥ ಹೇಳ್ಬೋದು. ಯಹ ಪರಹ ಸೋ ಅಭಿಧೀಯತೆ, ಈತನ ಪರ ಅಂತ ಕರೀತಾರೆ, ಇವನು ಪರಮಾತ್ಮ. ಇದೆಲ್ಲ ಮುಖ್ಯವಾದ ಲಕ್ಷಣ. ಆಮೇಲೆ ಹೋದ ಆಫೀಸರ್ ಕಂಡು ಬಾ ಅಂತ ಹೇಳಿದ. ಹೋದ ಎಲ್ಲ ಕಡೆ ಸಿಗಲೇ ಇಲ್ಲ ಅಂತ ಹೇಳಿದ. ಎಲ್ಲ ಓಡಾಡ್ತಾ ಹುಡುಕ್ತಾ, ಅಲ್ಲಿ ಇಲ್ಲಿ ಹುಡುಕ್ತಾ, ಅಲ್ಲೆಲ್ಲ ಇರೋದಲ್ಲ. ಆಫೀಸರ್ ಎಲ್ಲಿರ್ತಾನೆ, ಚೇಂಬರ್ ಹುಡುಕ್ಬೇಕು ಬಿಟ್ಟೇನೆ. ಅರ್ಥ ಆಯ್ತಾ? ಅದಕ್ಕೆ ಹೃದಯದಲ್ಲಿ ಹುಡುಕ್ಬೇಕು ಕಮಲನ್ನು. ಎಲ್ಲಿ ನೋಡಿದ್ದೀರಿ ಅಂತ ಹೇಳ್ತಾರಲ್ಲ, ಎಲ್ಲೆಲ್ಲೋ ನೋಡಿದ್ರೆ ದೇವ್ರು ಸಿಗೋದಿಲ್ಲ. ಎಲ್ಲಿರ್ತಾನೆ? ಆಫೀಸ್ನಲ್ಲಿ ಎಲ್ಲ ಹತೋಟಿಯಲ್ಲಿದೆ, ಕಾಣಿಸೋದಿಲ್ಲ. ಈ ಆಫೀಸರ್ ಕಾಣಿಸೋದಿಲ್ಲ ಅಂದರೆ ಕೈಲಾಗೋದಿಲ್ಲ, ಎಲ್ಲ ಕಡೆ ಎಲ್ಲ ಬರೋದಿಲ್ಲ. ದೇವ್ರು ಹಾಗಲ್ಲ, ಎಲ್ಲ ಕಡೆ ಇದ್ದು ಎಲ್ಲ ಕಡೆ ಕಾಣಿಸೋದಿಲ್ಲ, ಒಂದು ಕಡೆ ಮಾತ್ರ ಕಾಣಿಸ್ತಾರೆ. ಉಳಿದವರಲ್ಲಿ ಎಷ್ಟೇ ವೈಭವ ಬಂದರೂ ತಕ್ಷಣ ಏನಾಗ್ಬಿಡುತ್ತದ, ಕೊನೆಗೆ ಅಸ್ವಾತಂತ್ರ್ಯ ಬಂದು ಕೆಳಗೆ ಹಾಕಿಬಿಡುತ್ತೆ. ಆದರೆ ಪರಮಾತ್ಮ ಎಂಥವನು, ಅದೊಂದು ಪದ ಎಲ್ಲದಕ್ಕೆ ಮೇಲೆ ಎತ್ತಿಬಿಡುತ್ತೆ. ಒಂದು ಪದ ಸಾಕು ಮೇಲೆ ಕೆಡವಾಗ. ಅದಕ್ಕೆ ಸ್ವತಂತ್ರ ಆ ಪದನೇ ಉಪಯೋಗಿಸಿದ್ದಾರೆ ಆಚಾರ್ಯ. ಆ ರೀತಿ ತತ್ವ ಮಾಡಿದವ್ರು ಒಬ್ಬರೇ ಇದರೊಳಗೆ, ಇನ್ಯಾರು ಆ ವಿಭಾಗ ಮಾಡಿ ಆ ಒಂದು ಪದದಲ್ಲಿ ಎವ್ರಿಥಿಂಗ್ ಆ ಥರ ಪದ ಉಪಯೋಗಿಸಿದ್ದಾರೆ. ಕೋದೋಷ ನಿರ್ವಿಕಾರಿಗಿರಲಿ. ನಾಳೆ ದಿವಸ ಮುಂದೆ ಎಷ್ಟು ವಾಕ್ಯ ಕೊಡ್ತಾರೆ ಅವೆಲ್ಲ ಕೂಡ. ಎರಡು ಅರ್ಥನೂ ಇದೆ. ಅವಿಕಾರ, ವಿಕಾರ ಇದಾವೆ. ನಿರ್ವಿಕಾರ, ನಿತರಾಂ ವಿಕಾರ ರಹಿತ, ತಾತ್ಪರ್ಯ ಎರಡು ಒಂದೇ.